ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್ ಡಿಜಿಟಲ್. ನಾನು ರೋಜಾ ಮನು ಪಾಟೀಲ್. ಎಲ್ಲೆಡೆ ಅಬ್ಬರಿಸ್ತಾ ಇರೋದು ಟಾಕ್ಸಿಕ್. ವಿಶ್ವದಾದ್ಯಂತ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರೋದು ಟಾಕ್ಸಿಕ್ ಆಗಿ. ನಾನಿವತ್ತು ಒಬ್ರು ಸ್ಪೆಷಲ್ ಗೆಸ್ಟ್ ಜೊತೆ ಇದ್ದೀನಿ. ಇವರು ಟಾಕ್ಸಿಕ್ ಅಲ್ಲಿ ಅಬ್ಬರಿಸಿದ್ದಾರೆ ಓರಾ ಸಾಂಗ್ ಮುಖೇನ. ಆ್ಯಂಡ್ ಇವ್ರು ಏನಪ್ಪಾ ಅಂತ ಹೇಳಿದ್ರೆ, ಒಂದು ಸ್ವಲ್ಪ ಇವ್ರ ಹಿನ್ನೆಲೆ ಕೇಳಿದ್ರೆ ನಂಗೆ ನಿಜಕ್ಕೂ ಶಾಕ್ ಆಯಿತು ಆ್ಯಂಡ್ ನಗು ಕೂಡ ಬಂತು. ಒಂದು ಕತೆ ಹೇಳಿದ್ರು. 10ನೇ ಕ್ಲಾಸ್ ಫೇಲ್ ಆಗ್ಬಿಟ್ಟು TCನ ಅವರಪ್ಪ ಹರಿದಾಕಿ ಅದಾದ್ಮೇಲೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಇವರ ಇತಿಹಾಸ. ಒಂದು ಅಂದ್ರೆ ಏನೋ ಒಂದು ಸಾಧಿಸೋದಕ್ಕೆ ಇನ್ನೇನೋ ಒಂದು ಹಿನ್ನೆಲೆ, ಒಂದು ಘಟನೆ ಆಗಿರುತ್ತೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಇವರು ಬೆಸ್ಟ್ ಎಕ್ಸಾಂಪಲ್ ಅಂತ ಅನ್ಸುತ್ತೆ. ಜಾಸ್ತಿ ಇಂಟ್ರಡಕ್ಷನ್ ಕೊಡೋಕ್ ಹೋಗಲ್ಲ. ಅರ್ಜುನ್ ಜನ್ಯ ಅವರ ಸಿನಿಮಾದ ಮುಖೇನ ಆಟೋಗ್ರಾಫ್ ಪ್ಲೀಸ್ ಅನ್ನುವಂತಹ ಸಿನಿಮಾದ ಮುಖೇನ ಒಂದು ಪಬ್ ಸಾಂಗ್ ಹಾಡಿದ್ದಾರೆ. ಅದರಲ್ಲೂ ಕೂಡ ಒಂದು ಜಾದು ಮಾಡಿದ್ದಾರೆ. ಏನು ಎತ್ತ ಎಲ್ಲದನ್ನು ಕೂಡ ಅವ್ರನ್ನೇ ಕೇಳ್ತಾ ಹೋಗ್ತೀನಿ, ಮಾತನಾಡಿಸ್ತಾ ಹೋಗ್ತೀನಿ. ವೆರಿ ಫ್ಯಾಂಟಾಸ್ಟಿಕ್ ಹ್ಯೂಮನ್ ಬೀಯಿಂಗ್ ಸಂತೋಷ್ ವೆಂಕಿ ಅವರು ನನ್ನ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ಹಾಯ್, ಹೇಗಿದ್ದೀರಾ? 1.5 ವರ್ಷ ಆಯ್ತು ನಿಮ್ಮನ್ನ ಮೀಟ್ ಮಾಡಿ. ಹೌದು, ಸಂಕ್ರಾಂತಿ ಸ್ಪೆಷಲ್. ಕರೆಕ್ಟ್. ಅಂಡ್ ಟಾಕ್ಸಿಕ್ ಮುಖೇನ ಮತ್ತೆ ಅಬ್ಬರಿಸೋದಕ್ಕೆ ಸಜ್ಜಾಗ್ತಾ ಇದ್ದೀರಾ. ಹೌದು. ಆಮೇಲೆ ನೀವು ಸಿಗೋದೇ ಇಲ್ಲ. ಅಂಡ್ ಇವತ್ತು ನನಗೆ ಸಿಕ್ಕಿರೋದು ಆಕ್ಚುಲಿ ಬಿಕಾಸ್ ಅವ್ರು ಮಲ್ಗಿರೋದೇ ಬೆಳಗಿನ ಜಾವ 4 ಗಂಟೆಗೆ. ಬೈಕೋತಾ ಇದೀರಾ ಸರ್? ಇಲ್ಲ, ಕೆಮ್ಮರ್ತಾ ಇದೆ. ನಿಜನಾ ಅಥವಾ ನಾಟಕಕ್ಕೆ? ಇಲ್ಲ, ಕೆಮ್ಮಿದೆ. ಓಕೆ ಫೈನ್. ಹೇಗ್ ನಡೀತಾ ಇದೆ ಕೆಲಸ ಕಾರ್ಯಗಳೆಲ್ಲ? ಟಾಕ್ಸಿಕ್ ಹಬ್ಬ ಆರಂಭ ಆಗ್ತಾ ಇದೆ. ನಾವು ಮಾಡ್ತಾ ಇರೋದು ಒಂದು 37 ಸಿನಿಮಾ ಮಾಡ್ತಾ ಇದ್ವಿ, ಅದ್ರಲ್ಲಿ ಒಂದು ಟಾಕ್ಸಿಕ್. ಓಕೆ. ಸೊ ಬೇರೆ ಬೇರೆ ಲ್ಯಾಂಗ್ವೇಜ್ದು ಬೇರೆ ಬೇರೆ ಎಲ್ಲ ಒಂದು ರವಿ ಸರ್ ನಿಮ್ಗೆ ಗೊತ್ತೇ ಇರುತ್ತೆ. ರವಿ ಬಸ್ರು ಅವರು ಮಾಡೋದೆಲ್ಲ ಪ್ಯಾನ್ ಇಂಡಿಯಾ ಸಾಂಗ್ಸ್. ಸೊ ಒಂದು ಸಿನಿಮಾ 5 ಸಾಂಗ್ ಇದೆ ಅಂದ್ರು, ಅದು 5 into 5 25 ಸಾಂಗ್ಸ್. ಸೊ 37 ಇದಿದೆ ಅಂದ್ರೆ ಪಿಕ್ಚರ್ಗಳು. ಸೊ ನಮ್ಮ ಆರೋಗ್ಯ ಯಾವ ಥರ ಇರುತ್ತೆ ಇಲ್ಲಿ ಗೊತ್ತಾಗ್ತಾ ಇದೆ. ಕಣ್ಣೆಲ್ಲ ರೆಡ್ ಆಗಿದೆ. ಮತ್ತೆ ವರ್ಕ್ ಅಷ್ಟೇ. ಒಂದು 20 ಅವರ್ ಕೆಲಸ ಮಾಡ್ತೀವಿ, 4 ಅವರಲ್ಲಿ ಊಟ ತಿಂಡಿ ನಿದ್ದೆ ಅದೆಲ್ಲ ಮುಗಿಸ್ಕೊಂಡ್ಬಿಡ್ತೀವಿ. ಸೊ ಹಿಂಗ್ ನಡೀತಾ ಇದೆ. ಹಂಗ ನಡೀತಾ ಇದೆ, ನಡಿಲೇಬೇಕು. ಇಷ್ಟು ಸಿನಿಮಾಗಳ ಮಧ್ಯೆ, ಇಷ್ಟು ಸಾಂಗ್ಸ್ ಮಧ್ಯೆ ಟಾಕ್ಸಿಕ್ ಅನ್ನುವಂಥದ್ದು ಅದರಲ್ಲೂ ನಮ್ಮ ಕನ್ನಡಿಗರಿಗೆ ತುಂಬಾನೇ ಸ್ಪೆಷಲ್. ವಿಶ್ವದಾದ್ಯಂತ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರುವಂತಹ ಸಿನಿಮಾ. ಅದ್ರಲ್ಲೂ ಅಬ್ಬಬ್ಬಾ ನಿಮ್ಮ ಸಾಂಗು ವಾಯ್ಸ್. ಎಸ್ ಆ ಸಾಂಗ್ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಹೇಗ್ ಬಂತು, ಹೇಗ್ ಸಿಕ್ತು? ಅಲ್ಲ, ಈ ರವಿ ಸರ್ ಬಂದು ಈ ತರ ಒಂದು 30-35 ಸಾಂಗ್ ಮಾಡಿದ್ವಿ ಟಾಕ್ಸಿಕ್ಗೆ ಅಂತ. ಸೊ ಅದ್ರಲ್ಲಿ ಇದೊಂದು ಸಾಂಗ್ ಇಟ್ಕೊಂಡ್ರು ಸರ್. ಮಿಕ್ಕಿದ್ದೆಲ್ಲ ಓಕೆ ಕೇಳ್ತಾರೆ. ಓಕೆ, ಇದು ಮಾತ್ರ ಸ್ಟ್ರೈಕ್ ಆಯ್ತು. ಓಕೆ, ಇಡ್ಬೋದು ಇದನ್ನ ಅಂತ. ಸೊ ಇದನ್ನ ನನ್ನ ವಾಯ್ಸ್ ಫೈನಲ್ ಮಾಡಿದ್ದು ರವಿ ಸರ್. ಹಾಗೆ ಇದ್ರ ಲಿರಿಕ್ ಬರ್ದಿರೋದು ನಮ್ಮ ಐರಾ ಉಡುಪಿ ಅಂದ್ಬಿಟ್ಟು KGF ಅಲ್ಲಿ ಜೋಕೆ ಹಾಡಿದಾರಲ್ಲ, ಸೊ ಅವರೇ ಬರ್ದಿದ್ದು. ಇಂಗ್ಲಿಷ್ ಸಾಂಗ್ ಇದು. ಇಂಗ್ಲಿಷ್ ಸಾಂಗ್ ಎಲ್ಲ ಲ್ಯಾಂಗ್ವೇಜ್ಗೂ ಕಾಪಿ ಪೇಸ್ಟ್ ಹಂಗಾಯ್ತು. ಸೊ ಅದಲ್ಲದೆ ಅದು ಬಿಟ್ಟು ನಾನು ಈ ಸಿನಿಮಾಗೆ ಕೋಆರ್ಡಿನೇಷನ್ ಕೂಡ ಮಾಡಿದೆ. ಸೊ ಕನ್ನಡ, ತೆಲುಗು, ತಮಿಳ್, ಹಿಂದಿ, ಮಲಯಾಳಂ ಎಲ್ಲ ಲಿರಿಕ್ ರೈಟರ್ ಫಸ್ಟ್ ಬರೀತಾರೆ ಸಾಂಗ್ಸ್. ಬರೆದ್ಬಿಟ್ಟು ಟ್ಯೂನು ರೆಕಾರ್ಡ್ ಮಾಡ್ಕೊಳಂಗಿಲ್ಲ, ಕಲಿಬೇಕು. ಓಕೆ, ಒಂದ್ಸಲಿ 2 ಸಲ ಕೇಳಿ ಕಲ್ತ್ಬಿಟ್ಟು ಆಮೇಲೆ ಅದು ನಮ್ಮ ಕೊಡ್ತಾರಲ್ಲ ಲಿರಿಕ್ಕು, ತರರಿ ತರೆ ಈ ಥರ ಇರುತ್ತೆ. ಅಷ್ಟು ಮೀಟ್ರಿಗೆ ಅಷ್ಟೇ ಅಕ್ಷರಗಳು ಬೀಳ್ಬೇಕು. ಸೊ ಜಾಸ್ತಿನೂ ಬರಂಗಿಲ್ಲ. ಸೊ ಅದನ್ನ ಕನ್ನಡ ಆಡಿ, ತೆಲುಗು ಆಡಿ, ತಮಿಳ್ ಆಡಿ, ಮಲಯಾಳಂ ಆಡಿ, ಹಿಂದಿ ಆಲ್ರೆಡಿ ಅವನು ಹಿಂದಿ ಗೊತ್ತಿರೋದ್ರಿಂದ 4 ಲ್ಯಾಂಗ್ವೇಜು ನಾನು ಹಾಡಿ ಅವ್ರಿಗೆ ಕಲಿಸ್ಬೇಕು. ಕಲಿಸಿ ಆಮೇಲೆ ಅದನ್ನ ಟೇಕ್ ತಗೋಬೇಕು. ಒಂದು ಸಾಂಗು 5 ಸತಿ ಟೇಕ್ ಆಗುತ್ತೆ, ಹಿಂದಿ ಸೇರಿ. ಸೊ ಆ ಥರ ಒಂದು ಸಾಂಗ್ 1 ದಿನಕ್ಕೆ ಆಗೋಗುತ್ತೆ. ಆ ಥರ ಒಂದು 22 ದಿನ ಇದ್ದೆ ಫಸ್ಟ್ ಸೆಷನಲ್ಲಿ. ಸೆಕೆಂಡ್ ಸೆಷನಲ್ಲಿ ಒಂದು 10 ದಿನ ಮುಂಬೈಲೇ ಇದ್ದು. ಇದು ಸ್ವಲ್ಪ ಏನೋ ಕೆಲಸ ಇತ್ತು ಅಂತ, ಶೋಸ್ ಇತ್ತು ಅಂತ ನಂದು ಬಂದ್ಬಿಟ್ಟೆ ಈಗ. ಸೊ ನಂದು ಸಾಂಗ್ ಫೈನಲ್ ಆಗಿದೆ ಅಂತ ಗೊತ್ತಾಯ್ತು, ಖುಷಿ ಆಯ್ತು. ನಿಮಗೆ ಹೆಂಗ ಅನಿಸ್ತು ಸಾಂಗು? ಆಸಮ್ ಸರ್. ನನಗೆ ಸಂತೋಷ್ ವೆಂಕಿ ಅವರು ಅಂದ ತಕ್ಷಣ ನಂಗೆ ತೂಫಾನ್ ನೆನಪಾಗುತ್ತೆ. ರಾಜಾರಾಣಿ, ಸಲಾರಲ್ಲಿ ಆಗಿರ್ಬಹುದು. ಸೊ ಸಂತೋಷ್ ವೆಂಕಿ ಸರ್ ಅಂದ ತಕ್ಷಣ ನಂಗೆ ಒಂದು ಒಳ್ಳೆ ಗುಡ್ ವೈಬ್ಸ್ ಅಂತಾರಲ್ಲ, ಬಂದೋಯ್ತು. ಅಂಡ್ ಸಾಂಗ್ ಕೇಳಿದ ತಕ್ಷಣ ನಾನು ಫುಲ್ ಸೈಕ್ ಕಳ್ದೋಗ್ಬಿಟ್ಟೆ. ಸೊ ಹೇಳ್ಬೋದಾ ಸರ್ 1-2 ಲೈನ್ ಇಲ್ಲಿ? ಅದೇ, ಅದು ಇರುತ್ತೆ ಅಷ್ಟು. ಅಷ್ಟೇ ಇರೋದು ಸಾಂಗ್. ಸೂಪರ್. ಸ್ಟಾರ್ಟಿಂಗ್ 2 ಲೈನ್ ಬರುತ್ತೆ.
ಬಟ್ ಇದೇನ್ ಗೊತ್ತಾ, ಈ ಸಾಂಗ್ ಬಂದು ಈ ಜನರೇಷನ್ ಹುಡುಗರಿಗೋಸ್ಕರ ಮಾಡಿರೋದು. ಕರೆಕ್ಟ್ ಕರೆಕ್ಟ್. ಯಾಕಂದ್ರೆ DJ ಬೀಟ್ಸ್ ತರ ಇರೋದು ಎಲ್ಲ, ಏನಾದ್ರೂ ಅದು ಬಿಲ್ಡಪ್ ಗಾದ್ರೆ ಬಿಲ್ಡಪ್ ತರ ಹೋಗುತ್ತೆ ಸಾಂಗ್. ಸುಮ್ನೆ ಒಂದು ಫೋಟೋ ಇಟ್ಟು ನಡ್ಕೊಂಡ್ ಬಂದು ಈ ಸಾಂಗ್ ಹಾಕಿದ್ರೆ ಸಾಕು, ರೀಲ್ಸ್ ಅಲ್ಲಿ ಓಡ್ಬಿಡುತ್ತೆ ಆ ತರ. ಇನ್ನ ಡಯಾನಾ ಅವ್ರನ್ನ ಕೂಡ ಹಾಡಿಸಿದ್ದಾರೆ. ಹೌದು. ಸೊ ಸೆಲೆಕ್ಷನ್ ಹೇಗಾಯ್ತು ಸರ್ ಅದು? ಅವ್ರು ರವಿ ಸರ್, ನಾವು ಡ್ಯೂನ್ ಸಿನಿಮಾ ನೋಡ್ತಾ ಇದ್ವಿ, ಈ ಸಿಂಗರ್ ಚೆನ್ನಾಗಿದ್ದಾರೆ, ಹಾಡಗ ಈ ಸರ ಯೂಸ್ ಮಾಡ್ಬೇಕು ಅಣ್ಣಯ್ಯ, ಈ ತರ ಈ ಸಿಂಗರ್ ಸರಿ ಅಂದ್ಬಿಟ್ಟು ರವಿ ಸರ್ ಕಡೆಯಿಂದ ಅವರು ಟೀಮಿಂದ ಅಪ್ರೋಚ್ ಆದ್ರು. ಅವ್ರನ್ನ ಅಪ್ರೋಚ್ ಆಗಿ ಅವ್ರಿಗೆ ಮೇಲ್ ಹಾಕಿ ಓಕೆ ಹಾಡ್ತೀನಿ, ಬಟ್ ನಾನು ರಷ್ಯಾಯಿಂದಾನೇ ಹಾಡ್ತೀನಿ. ಸರಿ ಆಯ್ತು, ಟ್ರ್ಯಾಕ್ ಕಳಿಸ್ಬಿಟ್ಟು ಅವಳು ಅಲ್ಲಿಂದಾನೇ ಹಾಡಿ ಅಲ್ಲಿ ವಿಡಿಯೋ ಶೂಟ್ ಮಾಡಿ ವಾಪಸ್ ಇಲ್ಲಿಗೆ ಕಳಿಸಿದ್ರು. ಸೊ ಪೇಮೆಂಟ್ಸ್ ಎಲ್ಲ ಆನ್ಲೈನೇ. ಸೊ ಚೆನ್ನಾಗಿ ಬಂತು ಸಾಂಗ್. ಕೇಳಿದ್ರಾ? ಮತ್ತೆ ಅವರು ಬರೀ ಆಲಾಪ್ ಮಾತ್ರ. ಹೌದು, ಅದೊಂಥರ ಡಿಫ್ರೆಂಟ್, ವಿಭಿನ್ನವಾಗಿ. ಮತ್ತೆ ನಾವು ಅವ್ರದೊಂದ್ ಸ್ವಲ್ಪ ಹಿಸ್ಟ್ರಿಗೆ ಎದುಗ್ತಾ ಹೋದಾಗ ಡ್ಯೂನ್ ಸಿನಿಮಾ ಅಲ್ಲಿ ನೀವು ಕೇಳಿರ್ತೀರ. ಆಮೇಲೆ ಒಂದ್ ರೀತಿಯಾಗಿ ಈಗ ಹುಡುಗ ಹುಡುಗಿ ಹಾಡುವಂತ ಒಂದ್ ಸಾಂಗ್ ನ ಅವ್ರು ಒಬ್ರೇ ಹಾಡ್ಬಿಡ್ತಾರೆ, ಆ ರೀತಿ ಲೈಕ್ ಅದು ತುಂಬಾ ಸ್ಟ್ರಾಂಗ್ ವಾಯ್ಸ್, ಅದು ಹೌದು, ತುಂಬಾ ಪವರ್ಫುಲ್ ವಾಯ್ಸ್, ತುಂಬಾ ರೇರ್ ವಾಯ್ಸ್. ಆ ತರದ್ ಹುಡುಕ್ತಾರೆ ರವಿ ಸರ್, ಹುಡುಕಿ ಅಂತವ್ರನ್ನ ಬೆಳಕಿಗೆ ತರ್ತಾರೆ. ಮತ್ತೆ ಅವ್ರಿಗೆ ಸ್ವಲ್ಪ ಒಂದ್ ಸ್ವಲ್ಪ ವಾಯ್ಸ್ ಪ್ರಾಬ್ಲಮ್ ಇತ್ತು. ಅವ್ರಿಗೆ ಹಾಡಿದ್ರೆ ಇವಾಗ ಹಾಡುವಾಗ ನಮಗೆ ಸಮಸ್ಯೆಗಳಾಗುತ್ತೆ. ನೀವು ಹೇಳಿದ್ರಿ ಸರ್, ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿದೆ, ಕೆಮ್ಮು. ಸೊ ಹಾಡುವಾಗ ಸಮಸ್ಯೆಗಳಾಗತ್ತೆ ನಾನು ಕೇಳಿದೀನಿ. ಬಟ್ ಅವ್ರಿಗೆ ಹಾಡಿದ್ರೆ ತೊದಲು ಸಮಸ್ಯೆ ನಿಲ್ತಾ ಇತ್ತಂತೆ. ಸೊ ಅದನ್ನ ಒಂದು ನಾನು ಕೇಳ್ಬಿಟ್ಟೆ, ಅದು ನಿಜವಾಗ್ಲೂ ಆಶ್ಚರ್ಯ. ಹೌದು, ಅದಿರುತ್ತೆ. ತುಂಬಾ ಜನ ಸಿಂಗರ್ಸ್ ಇದ್ದಾರೆ, ಮಾತಾಡಬೇಕಾದ್ರೆ ತೊದಲ್ತಾರೆ. ಸೊ ಹಾಡ್ಬೇಕಾರೆ ಆಗಲ್ಲ ಅದು. ಅದು ಡಾಕ್ಟರ್ಗಳು ಹೇಳ್ತಾರೆ, ಅದು ಟ್ರೀಟ್ಮೆಂಟ್ ತೊದ್ಲಿರುತ್ತಲ್ಲ ಅವ್ರಿಗೆ, ಹಾಡುಗಳು ಆಡದಷ್ಟು ಅವ್ರಿಗೆ ವಾಯ್ಸ್ ಸ್ಟೇಬಿಲಿಟಿ ಆಗುತ್ತದೆ. ಮತ್ತೆ KGF ಅಲ್ಲೂ ಕೂಡ ಯಶ್ ಮತ್ತೆ ನಿಮ್ಮ ಕಾಂಬಿನೇಷನ್, ಇಲ್ಲೂ ಕೂಡ ಮತ್ತೆ ರವಿ ಬಸ್ರು ಸರ್ ಜೊತೆ ನಮ್ದು ಕಿರಾತಕದಿಂದ ಟ್ರಾವೆಲಿಂಗ್. ಮತ್ತೆ ರವಿ ಬಸ್ರು ಸರ್ ನೀವು, ನಿಮ್ಮ ಅವರ ಕಾಂಬಿನೇಷನ್ ಅಂತ ಬಂತು ಅಂದ ತಕ್ಷಣ ನಮಗಲ್ಲ ಒಂದೇನೋ ಒಂದು ಭರವಸೆ ಹುಟ್ಟುತ್ತೆ, ಏನೋ ಒಂದು ಧಮಾಕ ಅನ್ಸುತ್ತೆ ಸರ್. ಸೊ ಅವರ ನಿಮ್ಮ ಕಾಂಬಿನೇಷನ್ ಬಗ್ಗೆ ಹೇಳ್ತಾ. ನಾನು ರವಿ ಸರ್ ತುಂಬಾ ಹಳೆ ಪರಿಚಯ, 98-99 ಆ ಟೈಮಿಂದನು. ಸೊ ಅವರು ನಾಗೇಂದ್ರ ಪ್ರಸಾದ್ ಸರ್ ಹತ್ರ ವರ್ಕ್ ಮಾಡ್ತಿದ್ರು. ನಾನು ಎಲ್ಲರಿಗೂ ಅಲ್ಲಿ ಟ್ರ್ಯಾಕ್ ಆಡ್ತಾ ಇದ್ನಲ್ಲ, ಸೊ ಅಲ್ಲಿಂದ ಪರಿಚಯ. ಸೊ ಅವ್ರು ಪ್ರೋಗ್ರಾಮರ್ ಆದ್ರು ಫಸ್ಟು, ಆಮೇಲೆ FM ಹೋದ್ರು, FM ಅಲ್ಲಿ ಇಂಜಿನಿಯರ್ ಆದ್ರು. ಅಲ್ಲಿಂದ ಮತ್ತೆ ಇಲ್ಲ ಮ್ಯೂಸಿಕ್ ಮಾಡ್ತೀನಿ ಅಂತ ಮ್ಯೂಸಿಕ್ ಬಂದ್ರು, ಆಮೇಲೆ ಡೈರೆಕ್ಷನ್ ಮಾಡಿದ್ರು, ಸಾಂಗ್ ಬರೆದ್ರು, ಫಿಲಿಂ ಪ್ರೊಡ್ಯೂಸ್ ಮಾಡಿದ್ರು. ಅವ್ರ ಬಗ್ಗೆ ಹೇಳ್ತಾನೆ ಇರಬೇಕು. ನನಗೆ ನನ್ನಲ್ಲಿ ಇಲ್ದೇ ಇರೋಂಥ ಒಂದು ಟ್ಯಾಲೆಂಟ್ ಕಂಡಿಡಿದ್ರು. ಸೊ ನನ್ನ ಲಿರಿಕ್ ರೈಟರ್ ಮಾಡಿದ್ದವ್ರೆ. ಇಷ್ಟೊತ್ತಿಗೆ ತುಂಬಾ ಒಂದು 20-25 ಸಾಂಗ್ ಬರೆದಿರ್ತೀನಿ. ಸೊ ಅವ್ರು ಫಸ್ಟ್ ಚಾನ್ಸ್ ಆಣಿ, ನೀವು ಬರೀತೀರಾ, ನೀವು ಬರೀರಿ ಅಂತ. ಸೊ ಅವ್ರು ಕೊಟ್ಟಿದ್ದು ತುಂಬಾ ತೆಲುಗು ಕನ್ನಡ ಬರೀತೀನಿ ನಾನು. ಸೊ ಆ ಥರ ನನ್ನಲ್ಲಿ ಇಲ್ದೇ ಇರೋಂಥ ಒಂದು ಇದನ್ನ ಹುಡುಕಿ ಹೊರ ಹಾಕಿದ್ರು. ಸೂಪರ್. ಈ ಮೇಷ್ಟ್ರಿ ಯಾಕೆ ಸರ್ ಮಾಡ್ಲಿಲ್ಲ 10th ಅಲ್ಲಿ? ಮಿಡ್ ಟರ್ಮ್ ಅಲ್ಲಿ ಫೇಲ್ ಆದ್ರಿ ಅಂತ ಹೇಳಿ ಒಂದು ಅವಕಾಶ ಕೊಡ್ಬೋದಾಗಿತ್ತು. ಅಲ್ಲ, ನನಗೆ ಅವ್ರು ಮತ್ತೆ ಅವಕಾಶ ಕೊಟ್ರು, ಅದು ನನಗೆ ಕೋಪ ಬಂದಿದ್ದು. ಆಲ್ರೆಡಿ ಫೇಲ್, ಮತ್ತೆ ಬರೋದ್ರೆ ಮತ್ತೆ ಫೇಲ್ ಆಗೋದು. ಯಾಕಂದ್ರೆ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ನಾವೆಲ್ಲ. ಸೊ ಒಂದ್ಸಲಿ ಯಾರು ಹೋಮ್ವರ್ಕ್ ಬರ್ದಿಲ್ಲ ಅಂದ್ರೆ ಫಸ್ಟ್ ಲಾಸ್ಟ್ ಬೆಂಚ್ ಎಲ್ಲ ಮೇಲೆ ಹೋಗಿ ಆಟ ಆಡ್ತಿರ್ತೀವಿ ಟೆರೆಸ್ ಮೇಲೆ. ಮೇಷ್ಟ್ರು ಬಂದಾಗ ನಿಲ್ ಡೌನ್, ಅವ್ರು ಹಂಗ ಹೋಗಿದ ತಕ್ಷಣ ಆಟ ಆಡು, ಆ ಥರ ಆಯ್ತು. ಸೊ ಅದೇ ಟೈಮ್ಗೆ ಮಿಡ್ ಟರ್ಮ್ ಮತ್ತೆ ರೀ ಎಕ್ಸಾಮ್ ಮಾಡಿದ್ರು. ಮತ್ತೆ ಯಾರು ಫೇಲ್ ಆಗೋರು ಅವ್ರಿಗೆ ಮತ್ತೆ ಇನ್ನೊಂದ್ಸಲಿ ಎಕ್ಸಾಮ್. ಸರಿ ಆಯ್ತು, ನಾನು ಅವತ್ತು ಅದನ್ನ ಬಿಟ್ಟು ನಮ್ಮಪ್ಪ ಶೋಗೆ ಹೋಗಿದ್ದೆ ಅಲ್ಲಿ ಪರ್ಫಾರ್ಮ್ ಮಾಡಕ್ಕೆ. ಸೊ ಮಾರನೇ ದಿನ ಪ್ರಿನ್ಸಿಪಲ್ ಕಡೆಯಿಂದ ಕರೆದ್ರು, ಯಾರೋ ದೊಡ್ಡವ್ರನ್ನ ಕರ್ಕೊಂಬ, ಅಪ್ಪನ ಕರ್ಕೊಂಬ ಅಂದ್ರು. ನಾನು ನಮ್ಮ ಮೂರನೇ ಅಣ್ಣನ ಕರ್ಕೊಂಡು ಹೋದೆ. ಅವನು ಏನು ಅಂತ ಮಾತಾಡಿ ಅಲ್ಲಿ ಜಗಳ ಆಯ್ತು. ಸರಿ, ಇಲ್ಲ ನಿಮ್ಮ ಅಪ್ಪನೇ ಬರ್ಬೇಕು. ಸರಿ, ನಮ್ಮ ಅಪ್ಪ ನಿದ್ದೆ ಮಾಡ್ತಿದ್ರು, ಬಂದ್ರು, TC ಸಾಕು ಸಾಕು. ಅಲ್ಲಿಂದ ಹಿಂದೂಸ್ತಾನಿ ಕ್ಲಾಸ್ಗೆ ಹಾಕಿದ್ರು. ಬೆಳಗಿನ ಜಾವ 5 ಗಂಟೆಗೆ ಎದ್ದು ಅಲ್ಲಿ ಹೋಗಿ 7 ಗಂಟೆವರೆಗೂ ಅಲ್ಲಿ ಸಾಧನೆ ಮಾಡಿ ಮತ್ತೆ ವಾಪಸ್ಸು. ನಮ್ಮ ರಾಜ್ಭಾವ್ ಸೊಂಟಕ್ಕೆ ಅಂತ ನಮ್ಮ ಗುರುಗಳು, ಪ್ರಕಾಶ್ ಸೊಂಟಕ್ಕೆ ಅಂತ ಇದ್ದಾರೆ, ನೈಲಾನ್ ಸ್ಟ್ರಿಂಗ್ ನುಡಿಸ್ತಾರೆ, ಅವ್ರ ತಂದೆ. ಅವ್ರಿಗೆ ಕಣ್ಣಿರ್ಲಿಲ್ಲ. ಸೊ ಅಲ್ಲೂ ಮಜಾ. ಅವ್ರಿಗೆ ಬೇರೆ ಲ್ಯಾಂಗ್ವೇಜ್ ಗೊತ್ತಿಲ್ಲ, ನನಗೆ ಹಿಂದಿ ಗೊತ್ತಿಲ್ಲ. ಬರ್ದಿಯಾ ಅಂದ್ರೆ ನಂಗೆ ಅಂತೀನಿ,
ಅವ್ರು ಕಣ್ ಕಾಣಿಸಲ್ಲ. Oh my God, ನಮ್ಮ okay. ಅಪ್ಪ ಹುಡುಗರು ಹಾ. ಅವ ಗುರುಜಿ ಅಂತ ಅನ್ಬೇಕು. ಯಾಕಂದ್ರೆ ಕಣ್ ಕಾಣಿಸಲ್ಲ, ನಾ ಬರ್ದ್ಯಾ ಅಂದ್ರೆ ನಾನು ಹಿಂಗಂದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಅದೊಂದು ಮಜಾ. ಅಲ್ಲೊಂದು ಹಿಂದೂಸ್ತಾನಿ ಜೂನಿಯರ್ ಕಂಪ್ಲೀಟ್ ಮಾಡಿ ನಾನು ಮತ್ತೆ ರಾಧಾಕೃಷ್ಣ ಅನ್ನೋರು ಇಲ್ಲಿ ಚಂದ್ರ ಲೇಔಟ್ ಅಲ್ಲಿ ಅವ್ರ ಹತ್ರ ಮತ್ತೆ ಕಂಟಿನ್ಯೂ ಮಾಡಿದೆ. ಅದಾಗಿ ಕ್ಲಾಸ್ಗೆ ಅಲ್ಲೂ ಹೋಗಕ್ಕಾಗ್ತಿರ್ಲಿಲ್ಲ. ಸರಿ ಬೇಡಪ್ಪ ನೀನು ಸಿನಿಮಾಗೆ ಇರು, ಈ ಕಡೆ ನೀನು ಬರಬೇಡ ಅಂತ ಬೈದು ಕಳಿಸ್ಬಿಟ್ರು. ಸೊ ಅಲ್ಲಿಗೆ ನಾನು ಅಲ್ಲಿಂದನೂ ಹೋಯ್ತು, ಸಿನಿಮಾ ಮಾತ್ರ. ಓಕೆ, ಸೂಪರ್ ಸರ್. ಈಗ ಆಕ್ಟಿಂಗ್ ಮಾಡಬೇಕು ಬಿಕಾಸ್ ಯಶ್ ಅವ್ರ ಜೊತೆ ನೀವು ಕಿರಾತಕದಿಂದನೂ ಕೂಡ ಆ ಜರ್ನಿ ಸ್ಟಾರ್ಟ್ ಆಗಿದೆ. ಸೊ ಎಲ್ಲೋ ಒಂದ್ ಕಡೆ ಕಾಣಿಸ್ಕೋಬೇಕು, ಆಕ್ಟ್ ಮಾಡಬೇಕು ಅಂತ ಯಾವ ಕ್ಷಣದಲ್ಲೂ ಅನ್ಸಿಲ್ವಾ ಸರ್? ಅದು ನೆಕ್ಸ್ಟ್ ರವಿ ಸರ್ ಅದನ್ನು ನೆಕ್ಸ್ಟ್ ಅವರ ಡೈರೆಕ್ಷನ್ ಅಲ್ಲಿ 5 ಪಿಕ್ಚರ್ ಡೈರೆಕ್ಷನ್ ಇದೆ. ಸೊ ಅದರಲ್ಲಿ ಒಂದು ಕ್ಯಾರೆಕ್ಟರ್ ಇದೆ. ಸೂಪರ್, ಫ್ಯಾಂಟಾಸ್ಟಿಕ್. ಮಾಡ್ತಾ ಇದ್ವಿ. ಯಶ್ ಅವ್ರ ಜೊತೆಗೆ ಟಾಕ್ಸಿಕಲ್ ಏನಾದ್ರು ಸಸ್ಪೆನ್ಸ್ ಇಟ್ಟಿದ್ದೀರಾ? ಅವರು ಬೈತಾರೆ ನಂಗೆ, ಅಂದ್ರೆ ಕೂದಲೆಲ್ಲ ಇದ್ದು ಇದೆಲ್ಲ ಇತ್ತಲ್ಲ, ನೋಡಿರ್ತೀರಾ ನೀವು. ನಾವು ಲಾಸ್ಟ್ ಟೈಮ್ ನೀನೇನ್ ಸಿಂಗರ ರೌಡಿ ಹಿಂಗಿದ್ಯಾ, ಓಕೆ ನಮ್ ಸಿನಿಮಾಲ್ ನೀನ್ ಹಾಕೊಬೋದು. ಇಲ್ಲ ನಾ ಅದ್ ಮಾಡ್ಸಕ್ ಟೈಮ್ ಇಲ್ಲ, ಅದು ಮಾಡಿಸ್ಬೇಕು. ಸರಿ ಹೋಗ್ ಮೊದಲು ಜಿಮ್ಗೆ ಹೋಗು ಅಂತಾರೆ. ಓಕೆ, ಅಯ್ಯೋ ಆತರ. ಜಿಮ್ಗೆ ಏನಕ್ಕೆ? ಹೊಟ್ಟೆ ಕರಗ್ಸು, ಟೈಮ್ ಮಲಗು, ಎಲ್ಲಾಗುತ್ತೆ, ನಮ್ಗೆ ಇಲ್ಲ ಆಗಲ್ಲ. ಎಷ್ಟು ಕೆಲಸ ಇಟ್ಕೊಂಡು ಆಗಲ್ಲ. ಹಂಗಾಗಿ ವರ್ಕು. ಓಕೆ, ಸೂಪರ್ ಸರ್. ಇವಾಗ ಯಶ್ ಅವ್ರನ್ನ ನೀವು ಕಿರಾತಕದಿಂದ ಟಾಕ್ಸಿಕ್ ವರ್ಗೂ ಕೂಡ ನೋಡಿದೀರಾ. ನಾವು ಅಲ್ಲಿಂದ ಇಲ್ಲಿವರೆಗೂ ನೋಡಿದಾಗ ಮೊನ್ನೆ ಬ್ಯಾಂಗ್ಳೂರಲ್ಲಿ ಒಂದು ಈವೆಂಟ್ ನಡೀತು, ಪ್ಯಾನ್ ಇಂಡಿಯಾ ಈವೆಂಟ್. ಅಲ್ಲಿ ನೋಡಿದಾಗ ಅವರು ಬಿಫೋರ್ ಮೈ ಇಂಗ್ಲಿಷ್ ಸೊ ಅದೆಲ್ಲ ಕೇಳಿದಾಗ ನಮ್ ಯಶ್ ಆಗುಳ್ತಿದ್ದಾರೆ. ಅವ್ರು ನಮ್ ಕನ್ನಡ ಯಶ್ ಆಗಿ ಅಷ್ಟು ಎತ್ತರಕ್ಕೆ ಬೆಳೆದ್ರು ಕೂಡ ಆ ಹಿಂದಿನದನ್ನ ಎಲ್ಲವನ್ನೂ ಕೂಡ ಅದು ಆ ಒಂದು ವೇದಿಕೆ ಮೇಲೆ ಹೇಳ್ತಾರೆ, ನೆನ್ಪಿಟ್ಕೊಂಡು ಅಂದ್ರೆ ದಟ್ ಇಸ್ ಗ್ರೇಟ್. ಹಳೇದು ಯಾವ್ದು ಮರ್ತಿಲ್ಲ, ಹಳೆ ಫ್ರೆಂಡ್ಸ್ ಯಾರನ್ನೂ ಮರ್ತಿಲ್ಲ. ಸೊ ಯಾರ ಜೊತೆ ಎಷ್ಟು ಸಲಿಗೆ ಆಗಿದ್ರೋ ಇವತ್ತಿಗೂ ಹಾಗೆ ಇದ್ದಾರೆ. ಸೊ ಮುಂಬೈಗೆ ಹೋದಾಗ್ಲೂ ಅಷ್ಟೇ, ಎಲ್ಲ ಅವ್ರ ಹಳೆ ಫ್ರೆಂಡ್ಸ್ ಎಲ್ಲರೂ ಅಲ್ಲೇ ಇದ್ರು. ನಾವು ಅಲ್ಲಿ ಹೋದಾಗ ಇದು ಮುಂಬೈಯಾ ಇದೆ ಬೆಂಗಳೂರಾ ಅನಿಸ್ತಿತ್ತು, ಯಾಕಂದ್ರೆ ಅಷ್ಟು ಜನ ಕನ್ನಡದವರೇ ಇರ್ತಿದ್ರು. ಟಿಫನ್ಗೆ ಏನೋ ಸೇರ್ಬೇಕಾದ್ರೆ ಸಾಯಂಕಾಲ ಕಾಫಿ ಎಲ್ಲ ಅಷ್ಟು ಜನ, ಒಂದು 20-25 ಜನ ಕನ್ನಡದವ್ರು ಇರ್ತಾರೆ. ಅಂದ್ರೆ ನಮ್ಮ ಸೂರಿ ಸರ್ ಇರ್ಬೋದು, ನಮ್ಮ ಕಾರ್ತಿಕ್ ಅವರು, ಸೊ ಎಲ್ಲರೂ. ಎಸ್ ಸರ್ ಅವರ ಡ್ರಾಮಾ ಫ್ರೆಂಡ್ಸ್ ಇದ್ರಲ್ಲ, ಡ್ರಾಮಾ ಟೈಮ್ ಫ್ರೆಂಡ್ಸ್, ಅವರೆಲ್ಲ ಇದ್ರು. ಫ್ಯಾಂಟಾಸ್ಟಿಕ್ ಅಲ್ಲ, ಅಂದ್ರೆ ಅವರು ಜೊತೆಯಾಗಿ ನಮ್ಮ ಕನ್ನಡನ ಕರ್ಕೊಂಡು ಹೋಗೋದ್ರ ಜೊತೆಗೆ ಕನ್ನಡಿಗರನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದು ಗ್ರೇಟ್ ಅಂತ ಹೇಳ್ಬೋದು. ಅದು ನಮ್ಮವ್ರನ್ನ ಬೆಳೆಸೋದು ಮೀನು, ನಿಜ. ಯಾಕಂದ್ರೆ ಒಂದು ಜಾಗಕ್ಕೆ ಹೋಗಿ ಕೂತ್ಮೇಲೆ ಇಲ್ಲಿ ಮರ್ತೋಗ್ಬಿಟ್ರೆ ಇಲ್ಲಿನ ಪರಿಸ್ಥಿತಿ ಹಂಗೆ. ಅವರು ಹೋಗ್ತಾವ್ರೆ, ನಮ್ಮನ್ನು ಕರ್ಕೊಂಡು ಹೋಗ್ತಾವ್ರೆ ಅಷ್ಟೇ. ಮತ್ತೆ ರುಕ್ಮಿಣಿ ಅವ್ರನ್ನು ಕೂಡ ತಗೊಂಡಿರುವಂತ, ಅದು ಕೂಡ ಖುಷಿ ಪಡುವಂತ ವಿಚಾರ. ಹೌದು, ರುಕ್ಮಿಣಿ ಅವ್ರು ತುಂಬಾ ಬಿಸಿ ಇದಾರಲ್ಲ, ತುಂಬಾ ಹೌದು, ಎಲ್ಲ ಬ್ಯಾಕ್ ಟು ಬ್ಯಾಕ್. ಖುಷಿ ಆಗುತ್ತೆ, ನಮ್ಮವರು ಒಂದು ಎತ್ತರಕ್ಕೆ ಬೆಳೆಯೋದು ನೋಡಿದಾಗ ಒಂದು ಖುಷಿ ಆಗುತ್ತೆ. ಸರಿನಾ, ಬ್ಯಾಂಕಾಕ್ ಅಲ್ಲಿ ನಡೆದಂತಹ ಒಂದು ಏನು ಸಾಂಗ್ ಪರ್ಪಸ್ಗೋಸ್ಕರ ಸಿಂಫನಿ ಆರ್ಕೆಸ್ಟ್ರಾ 100 ಪೀಸ್, ಅದು ಒಂದ್ ರೀತಿಯಾಗಿ ನಿಜಕ್ಕೂ ಒಂದು ಮ್ಯಾಜಿಕ್ ಅಂತಾನೆ ಹೇಳ್ಬೋದು. ದಟ್ ಇಸ್ ನಾಟ್ ಈಸಿ ಸರ್. ಈ ಹಿಂದೆ 40 ಪೀಸ್ ಆರ್ಕೆಸ್ಟ್ರಾ ಸಲಾರ್ಗೆ ಹೋಗಿದ್ವಿ, ಸಲಾರಲ್ಲಿ. ಸೊ ಈಗ ಟಾಕ್ಸಿಕಲ್ಲಿ 100. ಸೊ ಅದು ಹೇಗೆ? ಇವತ್ತು ಮಧ್ಯಾಹ್ನ 1:30 ಫ್ಲೈಟ್ ಇಲ್ಲಿಂದ. ಸೊ 9 ಗಂಟೆಗೆ ರೀಚ್ ಆದ್ವಿ ಸ್ಟುಡಿಯೋ. ಅಲ್ಲೆಲ್ಲ ಅರೇಂಜ್ ಮಾಡಿ ಎಲ್ಲರೂ ನೋಟೇಶನ್ ಎಲ್ಲ ಕೊಟ್ಟು ನಾವು ರೂಮ್ ಬರೋಷ್ಟರಲ್ಲಿ 2 ಗಂಟೆ. ಮತ್ತೆ ಮಲಗಿ ಬೆಳಗ್ಗೆ 6 ಗಂಟೆಗೆ ಮತ್ತೆ ಎದ್ದು ಸ್ಟುಡಿಯೋಗೆ ಹೋಗಿ ಕರೆಕ್ಟಾಗಿ 9 ಗಂಟೆ ಅಂದರೆ 9 ಗಂಟೆಗೆ ಎಲ್ಲರೂ ಬಂದು ಸ್ಟಾರ್ಟ್. ಅಲ್ಲಿಂದ ಟೈಮು 9ರಿಂದ 2 ಗಂಟೆವರೆಗೂ ಫುಲ್ ರೆಕಾರ್ಡ್. ಅದಾದ್ಮೇಲೆ 1 ನಿಮಿಷನೂ ಯಾರು ಇರಲ್ಲ ಅಲ್ಲಿ ಪ್ಲೇಯರ್ಸ್. ಶಿಸ್ತು ಅಂದರೆ ಶಿಸ್ತು, ಎಲ್ಲರಿಗೂ ಕಾಪಿ ಕೊಟ್ಟಿರ್ತಾರೆ. ಒಂದು ರಿಹರ್ಸಲ್, 1 ಟೇಕ್, ಅಷ್ಟು ಪರ್ಫೆಕ್ಷನ್. ಅಂದ್ರೆ ಅವರು ಮ್ಯೂಸಿಕ್ನ ಓದಿದ್ದಾರೆ. ಸೊ ಈಗ ನಾವು ಪೇಪರ್ ಓದ್ತೀವಲ್ಲ ಆ ಥರ ಎಲ್ರಿಗೂ ಕೊಟ್ಟಿರ್ತಾರೆ, ಎಲ್ಲರೂ ಓದ್ತಾರೆ. ಸೊ ಇಲ್ಲಿ ಕಷ್ಟ. ಇಲ್ಲಿ ನಮ್ಮ ರೆಹಮಾನ್ ಸ್ಟುಡಿಯೋ ಅಲ್ಲೇ ಆಗ್ತಾ ಇದೆ. ಅವರು ಈಗ ಸಿಂಫನಿ ಆರ್ಕೆಸ್ಟ್ರಾನ ಇದು ಡೆವಲಪ್ ಮಾಡ್ತಾ ಇದ್ದಾರೆ, ಎಲ್ಲ ಹೊಸ ಹುಡುಗರು ಇಟ್ಕೊಂಡು. ಅಲ್ಲೆಲ್ಲ ಎಸ್ಟಾಬ್ಲಿಷ್ಡ್. ಸೊ ಅಲ್ಲೂ US ಅಲ್ಲಿ ಅಲ್ಲೆಲ್ಲ ತುಂಬಾ ಎಷ್ಟು ಜನ ಬೇಕಾದ್ರೂ ಸಿಗ್ತಾರೆ. ಇಲ್ಲಿ ನಮ್ಮ ಇಂಡಿಯಲ್ಲಿ ಹುಡುಕಿದ್ರು ಒಂದು 50-60 ಜನ ಸಿಗ್ತಾರೆ. ಅದು ಅವ್ರನ್ನೆಲ್ಲ ಒಟ್ಟಾಕೋದು, ಕೇರಳದಿಂದ ಸ್ವಲ್ಪ ಜನನ್ನ, ಚೆನ್ನೈಯಿಂದ ಸ್ವಲ್ಪ ಜನನ್ನ, ಹೈದರಾಬಾದಿಂದ ಸ್ವಲ್ಪ ಜನನ್ನ, ಈ ತರ ಮಾಡ್ಬೇಕು. ಅಲ್ಲಾಂದ್ರೆ ನಿಮ್ಗೆ ಅಲ್ಲೇ ಮಾರ್ಕೆಟ್ ತರ ಎಲ್ಲ ಅಲ್ಲೇ ಸಿಗುತ್ತೆ, ತುಂಬಾ ಈಸಿಯಾಗಿ. ಓಕೆ ಸರ್, ಅದು ಸ್ಪೆಷಾಲಿಟಿ ಏನಂತ ಹೇಳ್ಬಿಡಿ ಸರ್? ಬಿಕಾಸ್ ಇಂಥದ್ದೇ ಒಂದು ಸೀನ್ಗೋಸ್ಕರ, ಇಂಥದ್ದೇ ಒಂದು ಸಿಚುವೇಶನ್ಗೋಸ್ಕರ ಅದು ಬರಬೇಕು ಅಂತ ಇರುತ್ತಲ್ಲ. ನೀವೊಂದು ಸೀನ್ ನೋಡ್ತಾ ಇರ್ತೀರಾ,
ಮ್ಯೂಟ್ ಮಾಡ್ಕೊಂಡು ನೋಡಿ ಅದೇ ಸೀನ್ನ, ಹ್ಮ್ ಅದೇ ಸೀನ್ನ ಸೌಂಡ್ ಇಟ್ಕೊಂಡು ನೋಡಿ. ಹ್ಮ್ ಸೊ ನಿಮ್ಗೆ ಆ ಫೀಲ್ ಆಗುತ್ತೆ, ನಿಮ್ಗೆ ಗೂಸ್ ಬಂಪ್ಸ್ ಬರುತ್ತಲ್ಲ. ಸೊ ಆ ಸೌಂಡ್ ಇರೋ ಶಕ್ತಿ ಅದು, ನಿಜ ತಾಕತ್ತು. ಆ ಫ್ರೀಕ್ವೆನ್ಸಿ ಸೌಂಡ್ ನಿಮ್ಗೆ ಕಿವಿಗೆ ಹೋಗಿದ ತಕ್ಷಣ ನಿಮ್ಮಲ್ಲಿ ಏನೋ ಒಂದು ಚೇಂಜ್ ಆಗುತ್ತೆ, ನಿಮ್ಮ ಬ್ಲಡ್ ಇದಾಗುತ್ತೆ, ಏನದು ವೈಬ್ರೇಷನ್ ಅಲ್ಲಿ ಇದು ಚೇಂಜ್ ಆಗುತ್ತೆ ಅದು. ಸೊ ಒಂದೊಂದು ಮ್ಯೂಸಿಕ್ ಕೇಳಿದಾಗ ನಿಮ್ಗೆ ಗೊತ್ತಿಲ್ಲದೇನೆ ಅಳು ಬರುತ್ತೆ. ಕರೆಕ್ಟ್ ಅದೇ ಸೀಟ್ ನೀವು ಮ್ಯೂಟ್ ಮಾಡ್ಕೊಂಡು ನೋಡಿ ಏನಾಗಲ್ಲ. ಬರೋದಿಲ್ಲ. ಆ ಸೌಂಡ್ ಇರುವಂತ ಶಕ್ತಿ ಅದು. ಎಷ್ಟೋ ರೋಗಗಳಿಗೆ ಈಗಲೂ ಟ್ರೀಟ್ಮೆಂಟ್ ಸೌಂಡ್ ಥೆರಪಿ. ಸೊ ಅದಕ್ಕೆ ಎಲ್ಲರೂ ಥಿಯೇಟರ್ಗೆ ಹೋಗಿ ನೋಡಿ, ಯಾಕಂದ್ರೆ ಅಲ್ಲಿ ಸ್ಪೀಕರ್ಸ್ ಎಲ್ಲ ಅಷ್ಟು ಇರುತ್ತಲ್ಲ. ನಿಮ್ಮ ಥಿಯೇಟ್ರಲ್ಲಿ ಹೋಗಿ ಸಿನಿಮಾ ನೋಡೋದು ಮಜಾನೇ ಬೇರೆ. ನಿಜ. ಇವಾಗ ಅದೇ ಸಿನಿಮಾ ಈ ಮನೇಲಿ ನೋಡಿದ್ರೆ ಅದು ಮಜಾ ಇರಲ್ಲ, ಸಿಗೋದಿಲ್ಲ. ಆ ಸೌಂಡ್ ಎಫೆಕ್ಟ್ಸ್ ಆಗಿರ್ಬೋದು, ಬಿಜಿಎಂ ಎಫೆಕ್ಟ್ ನಮಗೆ ಸಿಗಬೇಕು, ಅಷ್ಟು ಎಫೆಕ್ಟ್ ಹಾಕಿರ್ತೀವಿ ನಾವು. ಸೊ ಅದನ್ನ ನೀವು ಟಿವಿಲಿ ಬರುತ್ತೆ ಅಂತ ಕಾಯ್ಕೊಂಡಿದ್ರೆ ಅದು ನಿಮಗೆ ಲಾಸ್. ಅದು ನಿಜ ನಿಜ. ಆ ಸೌಂಡ್ ಥೆರಪಿಸ್ ಎಲ್ಲ ಅದ್ರಲ್ಲಿ ಇರುತ್ತೆ. ಒಂದೊಂದು ಫ್ರೀಕ್ವೆನ್ಸಿ ಒಂದೊಂದು ಇದಕ್ಕೆ ಒಂದೊಂದು ನಾಡಿಗೂ ಕನೆಕ್ಟ್ ಆಗಿರುತ್ತೆ. ನಿಜ ನಿಜ. ಸಂತೋಷ್ ವೆಂಕಿ ಸರ್ ಅವರು, ನಾನು ಅವಾಗಲೇ ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದೆ, ಅರ್ಜುನ್ ಜನ್ಯ ಸರ್ ಸಿನಿಮಾ ಮುಖೇನ ಬಂದಿದ್ದು ಅಂತ ಹೇಳ್ಬಿಟ್ಟು, ಅದ್ರಲ್ಲಿ ಒಂದು ಮ್ಯಾಜಿಕ್ ಮಾಡಿದೀರಾ ನೀವು ಒಬ್ಬ ಸಾಂಗ್ ಅಲ್ಲಿ. ಆ ಮ್ಯಾಜಿಕ್ ಬಗ್ಗೆ ಹೇಳ್ಬಿಡಿ, ನಂಗೆ ಕೇಳಿ ನಗು ಬಂತು. ಅದು ನಾನು ಫಸ್ಟ್ ಸಾಂಗ್ ಏನ 10ನೇ ಕ್ಲಾಸ್ ಆ ಟೈಮಲ್ಲಿ, 10th ಸ್ಟ್ಯಾಂಡರ್ಡ್ ಸ್ಕೂಲ್ ಮುಗಿಸ್ಕೊಂಡು ಹೋದೆ. ಅನ್ನಪೂರ್ಣೇಶ್ವರಿ ಸ್ಟುಡಿಯೋ ಅಂತ ಒಂದಿತ್ತು ಅಲ್ಲಿ, ಅಲ್ಲೇ ಏರಿಯಾ ಮರ್ತೋಯ್ತು. ನಾಗರಬಾವಿ ಅಲ್ಲಲ್ಲ, ಅಲ್ಲಿ ಸ್ಟುಡಿಯೋ ಹೆಸರು ಮರ್ತೋಯ್ತು. ಸರಿ, ತುಂಬಾ 2001. ಸರಿ, ಹೋದೆ, ಹಾಡ್ದೆ, ಹಾಡಿ ಬಂದೆ. ಒಂದು ಹಾಡಿ ಅದಾದ್ಮೇಲೆ ಫಸ್ಟ್ ಆಲ್ಬಮ್ಗೆ ಅಂತ ಆಡಿದ್ದು ಸಾಂಗು. ಸೊ ಅದನ್ನ ಸಿನಿಮಾಗೆ ಹಾಕಿದ್ರು. ಸರಿ ಆಯ್ತು, ಮತ್ತೆ ಹೋಗಿ ಲಿರಿಕ್ ಅಲ್ಲಿ ಕರೆಕ್ಷನ್ ಇತ್ತು, ಮತ್ತೆ ಹೋಗಿ ಹಾಡ್ದೆ. 2 ತಿಂಗಳಾದ್ಮೇಲೆ ಸರಿ ಮತ್ತೆ ಸಿನಿಮಾ ರಿಲೀಸ್ ಆಯ್ತು. ಸಿನಿಮಾಗೆ ಹೋಗಿ ನಮ್ಮ ತಂದೆ ಹೋದ್ರು, ಅದು ಸ್ವಲ್ಪ ಆ ಥರ ಸಿನಿಮಾ. ಸರಿ, ಅಲ್ಲಿ ನೋಡಿದ್ರು, ನೋಡಿ ನಿನ್ ವಾಯ್ಸ್ ಯಾವ್ದೋ ಹುಡುಗಿಗೆ ಹಾಕ್ಬಿಟ್ಟಿದ್ರು. ನನ್ನ ಫಸ್ಟ್ ಸಾಂಗ್, ಡೆಬ್ಯೂ ಸಾಂಗ್ ಒಂದು ಹುಡುಗಿಗೆ ಆಡಿರೋದು ಹೆಗ್ಗಳಿಕೆ ನನ್ನಾಗಿದೆ. ನಾವು ಹುಡುಗರಿಗೂ ಆಡ್ತೀವಿ, ಹುಡುಗಿರ್ಗೂ ಆಡಿದೀವಿ. ಸೂಪರ್ ಸೂಪರ್. ಒಂದ್ 2 ಲೈನ್ ಹಾಡ್ಬಿಡಿ ಸರ್. ಅದು ಎಂಗು ಎಂಗೇಜು, ಹಾಟಲ್ಲಿ ನ್ಯೂ ಕ್ರೇಜು, ಲವ್ಲಿ ರಂಗೇಜು, ಮಾಡೋಣ ನಾ ಮೋಜು. ಎಂಗು ಎಂಗೇಜು, ಹಾಟಲ್ಲಿ ನ್ಯೂ ಕ್ರೇಜು, ಲವ್ಲಿ ರಂಗೇಜು, ಮಾಡೋಣ ನಾನ ಜಾ, ದಿಲ್ ದೇ ಜಾ, ದಿಲ್ ಲೇ ಜಾ, ದಿಲ್ ದೇ ಜಾ, ಈ ತರ ಬರುತ್ತೆ. ಸೂಪರ್. 10th ಸ್ಟ್ಯಾಂಡರ್ಡ್ಗೆ ಹಾಡಿದಿರಲ್ಲ ಸರ್, ಫ್ಯಾಂಟಾಸ್ಟಿಕ್. ಸೊ ಅಲ್ಲಿಂದ ಅರ್ಜುನ್ ಜನ್ಯ ಸರ್ ಜೊತೆ ಜರ್ನಿ ಆರಂಭ ಆಗುತ್ತೆ. ಅಲ್ಲಿಂದ ನನ್ನ ಇದು ಮಾರುತಿ ಮಿರೇಸ್ಕರ್ ಅಂತ ಇದ್ದಾರೆ ನಮ್ಮ ಗುರುಗಳು. ಅವ್ರಿಗೆ ನಾನು ಎಲ್ಲ ಜಿಂಗಲ್ಸ್, ಅವರು ಲೋ ಬಡ್ಜೆಟ್ ಮ್ಯೂಸಿಕ್ ಎಲ್ಲ ತುಂಬಾ ಬರೋದಾಗ ಅವ್ರಿಗೆ ರೆಗ್ಯುಲರ್ ಆಗಿ ಆಡ್ತಿದ್ದೆ. ಮತ್ತೆ ಇಂದರ್ ಅಂತ ಇದ್ದಾರೆ, ಅವ್ರಿಗೆ ಒಂದು ಬಾಯ್ ಫ್ರೆಂಡ್ ಅಂತ ಒಂದು ಸಿನಿಮಾ ಬಂದಿತ್ತು, ಅದಕ್ಕೆ ಒಂದು ಆಡಿದ್ದೆ, ಟ್ರ್ಯಾಕ್ ಆಡಿದ್ದೆ. ಸೊ ಅದಾದ್ಮೇಲೆ ಹಂಗೆ ಭೂಗತ ಅದೆಲ್ಲ ಅವರೇ. ಲೋ ಬಡ್ಜೆಟ್ ಅಂದ್ರೆ ಅವಾಗ ಚಿಕ್ಕ ಮೂವೀಸ್ ತುಂಬಾ ಬರ್ತಿತ್ತು ನಿಮಗೆ 90s ಅಲ್ಲಿ. ಅದೆಲ್ಲ ವಾರಗಟ್ಲೆ ಓಡೋಂಥ ಸಿನಿಮಾ. ಶುಕ್ರವಾರ ರಿಲೀಸ್ ಆದ್ರೆ ಶನಿವಾರಕ್ಕೆ ತಗ್ತಿದ್ರು. ಆ ತರ ಸಿನಿಮಾಗಳು ಎಲ್ಲ, ಆ ತರ ಸಿನಿಮಾಗಳೆಲ್ಲ ಆಡಿ ಸೂಪರ್ ಬಂದು. ಓಕೆ. ಇವಾಗ ಏನಾದ್ರು ಅರ್ಜುನ್ ಜನ್ಯ ಅವ್ರು ಕಾಲ್ ಮಾಡಿ, ಬಿಕಾಸ್ ಅಲ್ಲಿಂದ ಆರಂಭದಿಂದ ನೋಡ್ಕೊಂಡು ಬಂದಿದ್ದಾರೆ, ಸೊ ಇವಾಗ ಏನಾದ್ರು ವಿಶ್ ಮಾಡಿದ್ದು, ಬಿಕಾಸ್ ಆ ಬೆಳವಣಿಗೆ ನೋಡಿದಂತಹ ಸಂದರ್ಭದಲ್ಲಿ ಫಸ್ಟ್ ಸಿನಿಮಾದಲ್ಲಿ ನಮ್ಮ ಮುಖೇನ ಇಂಟ್ರೊಡ್ಯೂಸ್ ಆದಂತಹ ಹುಡುಗ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾನೆ ಅಂದಾಗ ಒಂದು ಪ್ರಶಂಸೆ ಸಿಗತ್ತೆ. ಹೌದು, ಅದು ಇಲ್ಲಿ ಮಾಡಲ್ಲ. ಇಲ್ಲಿ ಯಾರು ಆತರ ಮಾಡಲ್ಲ. ಅದು ನಾವು ಎಕ್ಸ್ಪೆಕ್ಟು ಇಡಬಾರ್ದು, ಯಾಕಂದ್ರೆ ಎಕ್ಸ್ಪೆಕ್ಟೇಷನ್ ಇಸ್ ದ ಮೋಸ್ಟ್ ಕಿಲ್ಲಿಂಗ್ ವೆಪನ್ ಅಂತಾರೆ. ರೈಟ್ ರೈಟ್. ಸೊ ನಮ್ಮ ಕೆಲಸ ಏನೋ ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕು. ಗುರಿ ಅದಾಗೆ ಮುಟ್ಟುತ್ತೆ. ಜರ್ನಿ ಎಂಜಾಯ್ ಮಾಡ್ಬೇಕು ನಾವು ಅಷ್ಟೇ, ಸಕ್ಸಸ್ನಲ್ಲ, ಜರ್ನಿ ಅಷ್ಟೇ. ಅದು ಯಾವ್ದು ಚಿಕ್ಕ ಸಿನಿಮಾನೋ ದೊಡ್ಡ ಸಿನಿಮಾನೋ ಅವ್ರು ಹೊಗಳ್ತಾರ ಇವ್ರು ಹೊಗಳ್ತಾರೋ ಅದೆಲ್ಲ ಮ್ಯಾಟ್ರ್ ಆಗಲ್ಲ. ಡೆಸ್ಟಿನಿ ರೀಚ್ ಆಗಿದೀವ ಇಲ್ವಾ ಅಷ್ಟೇ. ಸೂಪರ್, ಫ್ಯಾಂಟಾಸ್ಟಿಕ್. ಯಾಕೋ ಬೇಸರದಲ್ಲಿ ಹೇಳ್ತಿದ್ದೀರಾ? ಇಲ್ಲಪ್ಪ, ಏನಾದ್ರೂ ಬೇಸರ ಇದೆಯಾ ಸರ್ ಮೇಲೆ? ಆತರ ಇಲ್ಲ, ಡೆಸ್ಟಿನಿ ರೀಚ್ ಆಗೋದ್ ಮೇನ್ ಅಲ್ಲ. 100%. ಹೌದು, ನಾವು ಮೋಕ್ಷ ಅಂತೀವಲ್ಲ ಅದೇ ತರ. ಸೂಪರ್. ಸಂಗೀತದಲ್ಲೂ ಅಷ್ಟೇ, ಮೋಕ್ಷ ಸಿಗೋವರೆಗೂ ಹೋರಾಟ. ಏನೋ ಗೊತ್ತಿಲ್ಲ, ಸಂತೋಷ್ ವೆಂಕಿ ಸರ್ ಮಾರ್ಮಿಕ ನುಡಿಗಳನ್ನ ಆಡ್ತಾ ಇದ್ದಾರೆ. ಲೆಟ್ಸ್ ಸಿ, ನೋಡೋಣ ಸರ್. ಅಂಡ್ ಏನಂತ ಹೇಳಿದ್ರೆ, ಸಂತೋಷ್ ವೆಂಕಿ ಅವರು ಹಾಡೋ ಸಾಂಗ್ಸ್ ಎಲ್ಲ ಹಿಟ್ಟೇನೆ ಇಲ್ಲ. ಕೆಲವೊಂದು 3,000 ಸಾಂಗ್ ಇದೆ, ಅದ್ರಲ್ಲಿ ಒಂದು
ಒಂದು ಮಟ್ಟಿಗಿಟ್ಟು. ಒಂದ್ ಮಟ್ಟಿಗೆ ಅಂದ್ರೆ ಕನ್ನಡ ಸಾಂಗ್ಸ್ ಆಗಿರ್ಬೋದು, ಮತ್ತೆ ಅದಾದ ನಂತರ ಹಿಂದಿ, ತಮಿಳು, ತೆಲುಗು, ಮಲಯಾಳಂ ಈ ರೀತಿ ಕೂಡ ಹಾಡ್ತಾ ಬಂದಿದ್ದೀರಾ. ಮತ್ತೆ ಫಿಲ್ಮ್ ಫೇರ್ ಅವಾರ್ಡ್ಸ್ ಕೂಡ ನಿಮ್ಮ ಸಾಕಷ್ಟು ಪ್ರಶಸ್ತಿಗಳು ಕೂಡ ಮುಡಿಗೇರಿಸ್ಕೊಂಡಿದ್ದೀರಾ. ಬಟ್ ಎಲ್ಲೋ ಒಂದು ಕಡೆ ಅವಕಾಶಗಳ ಕೊರತೆ ಇದೆ ಅಂತ ಅನಿಸ್ತಾ, ಅಥವಾ ನೀವು ಸೆಲೆಕ್ಟೆಡ್ ಅಂತನ? ಇಲ್ಲ, ಹಂಗಲ್ಲ. ಈಗ ಕಂಪೋಸ್ ಮಾಡ್ತಾನೆ ಸಿಂಗರ್ಸ್ ಯಾರು ಅಂತ ಅಲ್ಲಿ ಬರ್ದ್ಬಿಟ್ಟಿರ್ತಾರೆ. ಸೊ ಈ ಸಾಂಗ್ ಇವರೇ ಅಂತ. ಸೊ ನಾವು ಆಗೆಲ್ಲ ನಾವು ತುಂಬಾ ಬೇಜಾರಾಗ್ತಿತ್ತು. ಏನಂದ್ರೆ ಇನ್ನು ಟ್ರ್ಯಾಕ್ ಹಾಡ್ತಾ ಇರ್ತೀವಿ, ಆಲ್ರೆಡಿ ಅದ್ರ ಮೇಲೆ ಸಿಂಗರ್ ಹೆಸರು ಬರ್ದಿರ್ತಾರೆ, ಫೈನಲ್ ಆಡೋ ಸಿಂಗರ್ ಹೆಸರು. ಸೊ ಅವಾಗ ನೀವು ಯಾವ ಫೀಲ್ ಇಟ್ಕೊಂಡು ಆಡ್ತೀರಾ? ದುಃಖದಲ್ಲೇ ಆಡ್ತಾ ಇರ್ತೀವಿ. ಸೊ ನಾವು ಇಷ್ಟೇ ಚೆನ್ನಾಗಿ ಆಡಿದ್ರು ಅವರೇ ಆಡೋದು ಅಂದ್ಬಿಟ್ಟು ಸುಮ್ಮನೆ ಆಡಿ ಕಳ್ಸೋದು ಅಷ್ಟೇ. ಆ ಥರ ಆಗಿ ನಂದು ಡಿಲೀಟ್ ಆಗಿರೋಂಥ ಸಾಂಗ್ಸ್ ಒಂದು 2,000 ಸಾಂಗ್ಸ್ ಇರುತ್ತೆ, ಟ್ರ್ಯಾಕ್ ಹಾಡಿರೋದಂಥದ್ದು. ಅದು ಬಿಟ್ಟು ಮಿಕ್ಕಿರೋದು ಒಂದು 3,000. ಸರ್ ಹೇಗೆ ಸರ್ ಅಷ್ಟು ನೋಡಿ ಡಿಲೀಟ್ ಆಗಿರೋದೇ 2,000 ಅಂತ ಹೇಳಿದ್ರಿ. ಅದಕ್ಕೆ ನಿಜವಾಗ್ಲೂ ಎಲ್ಲಾ ಕ್ಷೇತ್ರದಲ್ಲೂ, ಸಂಗೀತ ಅಂತ ನನ್ ಬರಲ್ಲ, ಫಿಲ್ಮ್ ಅಂತ ಬರಲ್ಲ, ತಾಳ್ಮೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೋತು ಕೊನೆಯಲ್ಲಿ ಯಶಸ್ಬೇಕು ಅಂದ್ರೆ ತಾಳ್ಮೆ ಬೇಕು ಅಂತಾರೆ. ನಿಮಗ್ ತುಂಬಾನೇ ಹೆಚ್ಚಿಗೆ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಲ್ಲ, ಅದು ಆ ಕಲ್ಲು ಏಟು ಬಿದ್ದಷ್ಟು ಶಿಲೆ ಆಗುತ್ತೆ. ನಿಜ ನಿಜ. ಅದೇ ಅಷ್ಟವರೆಗೂ ತಡ್ಕೋಬೇಕು, ಸೂಪರ್. ಆಮೇಲೆ ಅಭಿಷೇಕ ಆಗುತ್ತೆ. ಸೂಪರ್ ಸರ್. ಇವಾಗ ಇಷ್ಟು ಸಾಂಗ್ಸ್ಗಳು ಸೋತಿರೋದುಂಟು ಅಂತ ಹೇಳಿದ್ರಿ. ಅದರಲ್ಲಿ ಇಂಥ ಒಂದು ಸಾಂಗು ನಾನು ಹಾಡಿರೋದು ತುಂಬಾ ಇಷ್ಟ ಆಗಿತ್ತು, ಬಟ್ ಆದ್ರೆ ಅದು ಫೇಲ್ ಆಗ್ಬಿಡ್ತು ಅನ್ನುವಂಥದ್ದು ಯಾವುದು? ತುಂಬಾ ಮನ್ಸಿಗೆ ಬೇಜಾರಾದಂತಹ ಹಾಡು. ಬಾಕ್ಸರ್ ಅಲ್ಲಿ ಒಂದು ಸಾಂಗ್ ಇದೆ, ಸಾಂಗ್ ತುಂಬಾ ಚೆನ್ನಾಗಿದೆ. ಸಿನಿಮಾ ಓಡ್ಲಿಲ್ಲ ಅಂತ ಸಾಂಗ್ ಓಡ್ಲಿಲ್ಲ. ಸೊ ಒಂದು ಸಾಂಗ್ ಎಷ್ಟೇ ಚೆನ್ನಾಗಿದ್ರು ಸಿನಿಮಾನು ಓಡ್ಬೇಕು. ಸೊ ಪ್ರೇಕ್ಷಕರ ದೇವರು ಎಲ್ಲರನ್ನೂ ಕೈ ಹಿಡಿಬೇಕು. ಆ ಟೈಮಲ್ಲಿ ಧನಂಜಯ್ ಇದು ತುಂಬಾ ಇದಿತ್ತು, ಡೌನ್ಫಾಲ್ ಇತ್ತು. ಅವರು ಡಾಲಿ ಆದಾಗ್ಲಿಂದ ಅವ್ರದ್ದು ಕೆರಿಯರ್ ಪೀಕ್ ಆಯ್ತು. ಅವ್ರದ್ದು ರೀಸೆಂಟ್ ಆಗಿ ಝೀಬ್ರಾ ಅಂತ ಒಂದು ಮಾಡಿದ್ರು ತೆಲುಗಲ್ಲಿ. ಸೊ ಅದರಲ್ಲಿ ನಾನು ಎಲ್ಲಾ ಲ್ಯಾಂಗ್ವೇಜಸ್ ಸೇರಿ ಒಂದು 26 ಸಾಂಗ್ ಆಡಿದೆ. ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಎಲ್ಲದರಲ್ಲೂ. ಸರ್, ಇನ್ನ ಪ್ರಶಸ್ತಿಗಳ ಬಗ್ಗೆ ಹೇಳ್ತಾ ಹೋಗೋದಾದ್ರೆ, ಒಂದಲ್ಲ ಎರಡಲ್ಲ ಸಾಕಷ್ಟು ಫಿಲ್ಮ್ ಫೇರ್ ಕೂಡ ತಗೊಂಡಿದ್ದೀರಾ. ಸೊ ಅದ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಸರ್, ಫಿಲ್ಮ್ ಫೇರ್ ಸ್ಟೇಟ್ ಅವಾರ್ಡ್ ಒಂದೇ ವರ್ಷದಲ್ಲೇ ಬಂತು. ಸೊ 2 ಸಿನಿಮಾಗೆ ಬಂತು. ರಾಜಾರಾಣಿ ಅನ್ನೋದಕ್ಕೆ ಫಿಲ್ಮ್ ಫೇರ್ ಬಂತು. ಪ್ರೀತಿಯಲ್ಲಿ ಸಹಜ, ನಮ್ಮ ರತ್ನಜ ಸರ್ ಡೈರೆಕ್ಷನ್, ಅವ್ರದ್ರಲ್ಲಿ ಪ್ರೀತಿಯಲ್ಲಿ ಸಹಜ ಅನ್ನೋದ್ರಲ್ಲಿ ಸುಂದರಾಂಗಿ ಕೋಮಲಾಂಗಿ ಅನ್ನೋ ಒಂದು ಸಾಂಗಿಗೆ ಸ್ಟೇಟ್ ಅವಾರ್ಡ್ ಬಂತು. ಸೂಪರ್. ಓಕೆ. ಸೊ ಅದೇ ಇಯರು ಮಿರ್ಚಿ ಅವಾರ್ಡು ಅದಕ್ಕೆ ಬಂತು, ಇದಕ್ಕೆ ರಾಜಾರಾಣಿಗೆ ಬಂತು. ಸೊ ಸಾಕಷ್ಟು ಬಂತು ಆ ವರ್ಷ. ಸೂಪರ್, ಫ್ಯಾಂಟಾಸ್ಟಿಕ್. ಸರ್, ಇನ್ನ ಸಾಕಷ್ಟು ಪ್ರಾಜೆಕ್ಟ್ಸ್ಗಳು ನಿಮ್ ಕೈಲಿದೆ ಸದ್ಯಕ್ಕೆ. ಒಂದಲ್ಲ ಎರಡಲ್ಲ, ನೀವು ಹೇಳಿದ್ರಿ 4ರಿಂದ 5 ಅವರಲ್ಲಿ ಎಲ್ಲ ಕೆಲಸ ಮುಗಿಸ್ಕೋಬೇಕು ಅಂತ. ಸೊ ಸದ್ಯಕ್ಕೆ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಪ್ರಾಜೆಕ್ಟ್ಸ್ ಅಂತ ಅಂದ್ರೆ ಯಾವ್ದು ಹಾಡುಗಳಾಗಿ? ಟ್ರೆಂಡಿಂಗ್ ಅಂದ್ರೆ ನಮ್ಮ ಟಾಕಟಿಕಿ ಅಂತ ಒಂದಿದೆ. ಟಿಕಿ ಟಾಕನೋ ಟಾಕಟಿಕಿನೋ ಗೊತ್ತಿಲ್ಲ, ಅದು ಮಲಯಾಳಂ ಮೂವಿ. ಸ್ವಯಂಭೂ ತೆಲುಗು ಮೂವಿ. ಮತ್ತೆ ಅದು ಮಾತೃಭೂಮಿ ನಮ್ಮ ಸಲ್ಮಾನ್ ಖಾನ್ ಅವ್ರದ್ದು. ದೃಶ್ಯಂ 3 ಅಜಯ್ ದೇವಗನ್ ಅವ್ರದ್ದು. ಮತ್ತೆ ಜಾನ್ ಅಬ್ರಾಮ್ದು ಫೋರ್ಸ್ ಅದು ನಡೀತಾ ಇದೆ. ರೋಹಿತ್ ಶೆಟ್ಟಿ ಅವ್ರದ್ದು ಒಂದು ಹಿಂದಿ ಹೊಸ ಮೂವಿ, ರವಿ ಸರೇ ಡೈರೆಕ್ಷನ್, ರವಿ ಸರೇ ಇದು ಒಂದು ಮ್ಯೂಸಿಕ್ಕು. ಸೊ ಅಜಯ್ ದೇವಗನ್ ಪ್ರೊಡಕ್ಷನ್ ಇನ್ನೊಂದು ಇವರೇ ರವಿ ಸರ್ ಡೈರೆಕ್ಷನ್ ಮಾಡ್ತಿದ್ದಾರೆ. ಸೊ ಅದು ಬಿಟ್ಟು ನಮ್ಮ ಕನ್ನಡದಲ್ಲಿ ಒಂದು ರವಿ ಸರ್ ಅವ್ರ ಮಗ ಪವನ್ ಒಂದು ಸಿನಿಮಾಲಿ ಆ್ಯಕ್ಟ್ ಮಾಡ್ತಾರೆ, ಅದು ಟೈಟ್ಲ್ ಗೊತ್ತಿಲ್ಲ. ಸೊ ಅದರಲ್ಲಿ 2 ಸಾಂಗ್ ಬರದೆ. ಮತ್ತೆ ತುಂಬ ಇದೆ, ಅದು ಫೋನ್ ನೋಡ್ಬೇಕು, ಫೋನ್ ನೋಡಿದ್ರೆ ಗೊತ್ತಾಗುತ್ತೆ ಯಾರ ಡೈರೆಕ್ಟರ್. ಈಗ ಒಬ್ರು ಕಳಿಸ್ಬಿಟ್ಟು ಬಂದೆ ಸಾಂಗು. ಸೂಪರ್. ಸರ್, ಆಫ್ಟರ್ KGF ನಿಮ್ಮ ಒಂದು ಎಲಿವೇಶನ್ ಹೇಗಿದೆ ಸರ್? ಹೌದು, ಇದು ಹೇಳಲೇಬೇಕು. ಯಾಕಂದ್ರೆ ಆಫ್ಟರ್ KGF ವರ್ಗೂ ನಾವು ಎಲ್ಲ ಕನ್ನಡ ಅನ್ನೋದು ಎಲ್ಲೂ ಆಚೆ ಕೇಳ್ತಿರ್ಲಿಲ್ಲ. ಮುಂಬೈ ಎಲ್ಲ ಆಗೆಲ್ಲ ಹೋಗಿ ಸೋನು ನಿಗಮ್, ಶಾನು, ಶ್ರೇಯಾ ಘೋಷಾಲ್ ಎಲ್ಲ ಹಾಡ್ಸ್ಕೊಂಬರ್ತಿದ್ವಲ್ಲ, ಸೌಂಡ್ ಇಂಜಿನಿಯರ್ಗಳೆಲ್ಲ ಕನ್ನಡ ಅನ್ನೋರು. ನಾವು ಪ್ರತಿ ಸಲ ಕನ್ನಡ ಅಂತ ಇದ್ವಿ. ಈಗ ರೀಸೆಂಟ್ ಆಗಿ ಹೋದಾಗ ಕನ್ನಡ ಅಂತ ಕ್ಲೀನ್ ಆಗಿ ನೋಡ್ತಾ ಇದ್ರು ಎಲ್ಲರೂ. ಕನ್ನಡ ಅಂದ್ರೆ ಕನ್ನಡದವರು ಈಗ ನಂಬರ್ 1 ಅಲ್ಲಿ ಇದೀವಿ ನಾವೀಗ, IPL ತರ. ಸೂಪರ್. ಓಕೆ ಸರ್, ಟ್ರೈಲರ್ ನೋಡಿ ಏನ್ ಅನಿಸ್ತು? ಟಾಕ್ಸಿಕ್, ಬಿಕಾಸ್ ಒಬ್ಬೊಬ್ರು ಒಂದೊಂದು ಒಪಿನಿಯನ್ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಮಗೆ ಏನ್ ಅನಿಸ್ತು ಸರ್ ಪರ್ಸನಲಿ?
ಅವರ ನೀವು ಯಶ್ ಸರ್ ಅವ್ರದ್ದು ವಿಶ್ವರೂಪ ನೋಡ್ತೀರಾ, ಇದ್ರ ಆ್ಯಕ್ಟಿಂಗಲ್ಲಿ ವಿಶ್ವರೂಪ ನೋಡ್ತೀರಾ. ಹೌ ಈಸ್ ಡೆಡಿಕೇಶನ್ ಅನ್ನೋದ್ರಲ್ಲಿ ರಾಯ ಕ್ಯಾರೆಕ್ಟರ್ಗೆ ಅವರು ವೆಯ್ಟ್ ತುಂಬ ಇದು ಮಾಡಿದ್ದಾರೆ, ವೆಯ್ಟ್ ಹಾಕಿದ್ದಾರೆ ಬಾಡಿ ಮೇಲೆ. ಟಿಕೆಟ್ ಕ್ಯಾರೆಕ್ಟರ್ ನೋಡಿದ್ರೆ ಅವರು ರೆಡ್ಯೂಸ್ ಆಗಿದ್ದಾರೆ. ಅದು ದಪ್ಪಾಗಿ ಮತ್ತೆ ಸಣ್ಣ ಆಗಿ ಆ ಮಗ ತಂದೆ ಕ್ಯಾರೆಕ್ಟರ್ಗೆ ಅವ್ರ ನೀವು ನೋಡಿದ್ರೆ ಗೊತ್ತಾಗುತ್ತೆ, ಪಾಸ್ ಮಾಡ್ಕೊಂಡು ನೋಡಿ ಟ್ರೈಲರ್, ಅದ್ರಲ್ಲೆಲ್ಲ ಮುಖ ಎಲ್ಲ ದಪ್ಪ ಆಗಿ, ಕೈಯೆಲ್ಲ ದಪ್ಪ, ಉಗುರು ಬೆರಳೆಲ್ಲ ದಪ್ಪ. ಈಗ ಇದಕ್ ಬಂದ್ರೆ ಫುಲ್ ಎಲ್ಲ ಸಣ್ಣ, ಜಾಲೈನ್ ಎಲ್ಲ ನಿಮ್ಗೂ ಕಾಣುತ್ತೆ. ಅಷ್ಟು ಕಷ್ಟಪಟ್ಟಿದ್ದಾರೆ ಅವರು. ನಾವಾದ್ರೂ 4 ಅವರ್ ಮಲಗ್ತೀವಿ, ಅವರು 4 ಅವರ್ ಮಲಗ್ತಾರೋ ಗೊತ್ತಿಲ್ಲ, 1-2 ಅವರ್ ಮಲಗ್ಬೋದು ಅಷ್ಟೇ. ಯಾಕಂದ್ರೆ ಬೆಳಗಿಂದ ಸಾಯಂಕಾಲ ನೈಟ್ವರೆಗೂ ಶೂಟಿಂಗಲ್ಲಿ ಇರ್ತಾರೆ. ಶೂಟಿಂಗ್ ಆದ್ಮೇಲೆ ರೆಕಾರ್ಡಿಂಗ್ ಸ್ಟುಡಿಯೋಗೆ ಬರ್ತಿದ್ರು. ನಂದು ಬೇರೆ ಕಡೆ ಇರ್ತಿತ್ತು ಸಾಂಗ್ಸ್ ರೆಕಾರ್ಡಿಂಗು. ರೆಕಾರ್ಡಿಂಗ್ ರವಿ ಸರ್ದು ಜಾಮೇಟ್ ಅಲ್ಲಿ, ಅದು ಬೇರೆ ಸ್ಟುಡಿಯೋ. ಆ ಜಾಮೇಟ್ ಅಲ್ಲಿ ಒಂದು ಬಿಲ್ಡಿಂಗ್, ಅದು ಅದೇ ಬಿಲ್ಡಿಂಗ್ ಅಲ್ಲಿ DI ಕಲರ್ ಗ್ರೇಡಿಂಗು ಮತ್ತೆ ಎಡಿಟಿಂಗು ಡಬ್ಬಿಂಗು ಎಲ್ಲ ಒಂದು ಕಡೆ ಆಗ್ತಿರ್ತದೆ. ಒಬ್ಬೊಬ್ರು ಒಂದೊಂದು ಕಡೆ, ಅವ್ರವ್ರ ರೂಮ್ಗೆ ಒಂದೊಂದು ಇದಿರುತ್ತೆ, ಕೀ ಇರುತ್ತೆ. ಆ ಥರ ಎಲ್ಲರ ಹತ್ರನೂ ಹೋಗಿ ಕೂರೋರು. ಕೂತು ಬೇರೆ ಮೀಟಿಂಗ್ ಇದ್ದ ಪಾಪ ಮತ್ತೆ ಹೋಗಿ ಮತ್ತೆ ಮಿಡ್ ನೈಟ್ ಬರೋರು. 1 ಗಂಟೆ 2 ಗಂಟೆ ಮತ್ತೆ ಬಂದು 4 ಗಂಟೆ 5 ಗಂಟೆವರೆಗೂ ಇದ್ದು, ಸರಿ ಬೆಳಗ್ಗೆ ಮಲ್ಕೊಂಡು ಬೇಗ ಎದ್ದು ಬರೋಣ ಮತ್ತೆ 9 ಗಂಟೆಗೆ ಬೆಳಗ್ಗೆ ಅಂದ್ರೆ. ಆ ಥರ ಆದ್ರೆ ಒಂದು 7 ತಿಂಗಳು ರವಿ ಸರ ಕೆಲಸ ಮಾಡಿರೋದು ಅದಕ್ಕೆ. ಸೊ ತುಂಬ ಕಷ್ಟ ಬಿಟ್ಟು ಈ ಸಿನಿಮಾ, ಯಾಕಂದ್ರೆ ಮಾರ್ಚ್ ಅಂತ ರಿಲೀಸ್ ಇತ್ತಲ್ಲ. ಸೊ ಅದಕ್ಕೆ ಇನ್ನೂ ಟೈಟ್ ಮಾಡಿ ನಾವು ರೂಮ್ಗೆ ಸುಮ್ಮನೆ ಫ್ರೆಶ್ ಅಪ್ ಆಗೋಕೆ ಮಾತ್ರ ಹೋಗ್ತಿದ್ವಿ ಅಷ್ಟೇ. ಫ್ರೆಶ್ ಅಪ್ ಆಗಿ ಮತ್ತೆ ಸ್ಟುಡಿಯೋ ಬಂದು ವರ್ಕು. ಆ ಥರ ಆಯಿತು. ತುಂಬ ಎಲ್ಲರೂ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಎಲ್ಲ ಅಷ್ಟೇ ಕಷ್ಟಪಟ್ಟಿದ್ದಾರೆ. ಓಕೆ, ಸೂಪರ್. ವಿಶಾಲ್ ಮಿಶ್ರಾ ಆಗ್ಬೋದು, ತನಿಷ್ ಬಗ್ಚಿ ಆಗ್ಬೋದು, ಅವ್ರದೆಲ್ಲ ಹಿಂದಿ ಆಡ್ಬಿಟ್ಟು ರೆಫರೆನ್ಸ್ ನಾನು ಕೊಟ್ಬಿಟ್ಟು ಹೋಗ್ಬಿಡೋರು. ನಾವು ಅದನ್ನ ಬೇರೆ ಲ್ಯಾಂಗ್ವೇಜ್ ಎಲ್ಲ ಕೂರಿಸ್ಕೊಂಡು ಅವ್ರಿಗೆ ಬರೋದು. ಬಟ್ ಪ್ರಮೋದ್ ಬರೆದಿದ್ದು ಅದು ಒಂದೇ, ಯಾವುದು ಕರೆಕ್ಷನೇ ಇಲ್ಲ. ಅದು ಮಾತ್ರ ಒಂದ್ಸಲಿಗೆ ಇದಾಯಿತು. ಮಿಕ್ಕಿದ್ದೆಲ್ಲ ಕರೆಕ್ಷನ್. ನಾನು ಭಟ್ರೆಲ್ಲ ಕೂತು ಒಂದು ನೈಟ್ 12 ಗಂಟೆಗೆ ಸ್ಟಾರ್ಟ್ ಮಾಡಿದ್ರು ಅವರು. 5 ಗಂಟೆವರೆಗೂ ವರ್ಷನ್ ಮೇಲೆ ವರ್ಷನ್ ಬರ್ದು ಕಳಿಸ್ತಾ ಇದ್ರು. ನಾನು ಅದನ್ನ ಫೋನೆಲ್ಲ ಆಡಿ ಕಳಿಸೋದು. ಮತ್ತೆ ಸರ್ ಮಲ್ಕೋತೀನಿ ಸರ್, ಬೆಳಗ್ಗೆ 9 ಗಂಟೆಗೆ ಎದ್ದೋಗ್ಬೇಕು. ಆಯ್ತು ಬಿಡ, ಅವ್ರ ಲ್ಯಾಂಗ್ವೇಜ್ ಗೊತ್ತಲ್ಲ, ಹಂಗಾಯ್ತು. ಮತ್ತೆ ಬೆಳಗ್ಗೆ ಹೋದ್ರೆ ಅಷ್ಟೊತ್ತಿಗೆ ಆಯ್ತು ಕಣ, ಒಂದು ಫೈನಲ್ ಮಾಡಿದೀವಿ. ಯಾವ್ದು ಸರ್ ಅಂದ್ರೆ ಅದು 4ನೇದೋ 5ನೇದೋ ಬರ್ದಿರ್ತಾರೆ, ಆ ವರ್ಷನ್ ಫೈನಲ್ ಆಗಿರುತ್ತೆ. ಮತ್ತೆ ಇನ್ನು 15 ವರ್ಷನ್ ಬರ್ದಿದ್ದೆಲ್ಲ ವೇಸ್ಟ್. ಅದು ಬೇರೆ ಸಿನಿಮಾಗೆ ಹಾಕೋತಾರೆ, ಅದು ಬೇರೆ ವಿಷಯ. ಸೂಪರ್. ಓಕೆ, ವೇಸ್ಟ್ ಅಂತೂ ಆಗೋದಿಲ್ಲ. ಬೇರೆ ಸಿನಿಮಾ ಒಂದು ಚಿಕ್ಕ ಒಂದು ಶೀಟಲ್ಲಿ ಇಷ್ಟಿಷ್ಟೇ ಬರೆಯೋದವ್ರು, ಒಂದೊಂದು ಪ್ಯಾರಾಗ್ರಾಫ್, ಇಲ್ಲೊಂದು ಪಲ್ಲವಿ ಅಲ್ಲೊಂದು ಪಲ್ಲವಿ, ಯಾವ್ದು ಬೇಕು ತಗೊಳ್ಳ ಅಂತ ಕೊಡ್ತಾರೆ. ನಾವು ಅದ್ರಲ್ಲಿ ನೋಡಿ ಇದು ಚೆನ್ನಾಗಿದೆ, ಇದ್ರಲ್ಲಿ ಈ ಲೈನ್ ಚೆನ್ನಾಗಿದೆ, ಈ ತರಕಾರಿ ಆರಿಸ್ಕೋತೀವಲ್ಲ ಆ ಥರ. ಎಷ್ಟು ಸಮಯ ತಗೋತಾರೆ ಸರ್ ಅದು ಬರೀಲಿಕ್ಕೆ? ಭಟ್ರು ಸರ್ಗೆ ಟೈಮು ಒಂದು 5 ನಿಮಿಷದಲ್ಲಿ ಒಂದೊಂದು ಹಾಡು ಬರೀತಾರೆ. ಬಟ್ ಅದನ್ನೇ ಈಗ ಎ ಜಾನರಲ್ಲಿ ಬರೆದಿರ್ತಾರೆ, ಅದನ್ನ ಬಿ ಜಾನರ್ಗೆ ಬರೀರಿ ಮತ್ತೆ 5 ನಿಮಿಷ, ಸಿ ಡಿ ಆ ಥರ ನೀವು ಎಷ್ಟೇ ಕೊಟ್ಟರು ಬರೀತಾನೆ ಇರ್ತಾರೆ. 5 ನಿಮಿಷ ಓಡ್ತಾ ಇರ್ತದೆ ಮಿಷಿನ್, ಕಂಪ್ಯೂಟರ್ ಇರ್ತದೆ. ಅವರ ಅನುಭವ ಬರೆದ್ಬಿಟ್ರೆ ಸಾಕು. ಸೂಪರ್. ಸರಿ, ನಾನು ಕೇಳಿದ ಹಾಗೆ ಈಗ ಸಾಂಗ್ ಬರೆಯೋರಾಗಿರ್ಬೋದು, ಲಿರಿಕ್ಸು ಆ್ಯಂಡ್ ಹಾಡೋದಕ್ಕೆ ಪ್ರಾಕ್ಟೀಸ್ ಆಗಿರ್ಬೋದು, ಆ್ಯಂಡ್ ಡೈಲಾಗ್ ರೈಟರ್ಸ್ ಆಗಿರ್ಬೋದು, ಸಂಭಾಷಣೆ. ಸೊ ಇವರೆಲ್ಲರೂ ಕೂಡ ಅಂದರೆ ನೈಟ್ ಟೈಮಲ್ಲೇ, ಈಗ 1 o'clock 2 o'clock 3 o'clock ಈ ಟೈಮಲ್ಲೇ ಜಾಸ್ತಿ ಬರೆಯೋದು. ಅಂದರೆ ನೀವು ಹೇಳಿದಾಗೆ ಮಲಗೋದು 4 ಗಂಟೆ 5 ಗಂಟೆಗೆ ಮಲಗೋದು. ಸೊ ಯಾಕೆ ಅಂತ ಹೇಳ್ಬಿಟ್ಟು ರೀಸನ್ ಅಂತ ಕ್ಯೂರಿಯಾಸಿಟಿ ನನಗೆ. ನೈಟ್ ಬೆಳಗ್ಗೆ ಹೊತ್ತೆಲ್ಲ ದೇವ್ರ ಥರ ಇರ್ತೀವಿ, ನೈಟ್ ದೆವ್ವಗಳಾಗ್ಬಿಡ್ತೀವಿ. ಕಾಟ ಕೊಡೋದು ಜಾಸ್ತಿ, ನೈಟ್ ಆದಷ್ಟು ಪವರ್ ಜಾಸ್ತಿ ಬರುತ್ತೆ ಆ ಥರ. ಬಟ್ ಏನ್ ಗೊತ್ತಾ, ನೈಟಲ್ಲಿ ನೆಮ್ಮದಿ ಇರುತ್ತೆ, ಯಾ ಸೌಂಡ್ ಇರಲ್ಲ, ಪೀಸ್ಫುಲ್ ಆಗಿರುತ್ತೆ. ಅವಾಗ ಕೆಲಸ ಮಾಡೋದ್ರಲ್ಲಿ ಮಜಾ. ಅದು ಹೆಲ್ತ್ ಮೇಲೆ ಬೀಳುತ್ತೆ. ಅದು ನೋಡ್ಕೊ, ಅದು ಆ ಬಾರ್ಡರ್ಗೆ ಹೋಗಿ ಫಸ್ಟ್ ನಮ್ಗೆಲ್ಲ ಬರೋದು ಗ್ಯಾಸ್ಟ್ರಿಕ್ ಬರುತ್ತೆ. ಅಲ್ಲಿಂದ ವೆಲ್ಕಮ್ ಟು ದ ಇಂಡಸ್ಟ್ರಿ ಅಂತ ಒಂದು ಸಿಗ್ನಲ್. ಅದು ಎಲ್ಲರಿಗೂ ಗ್ಯಾಸ್ಟ್ರಿಕ್ ಇರುತ್ತೆ ನಮ್ಮ ಇಂಡಸ್ಟ್ರಿಯಲ್ಲಿ, ಫಸ್ಟ್ ಬರೋದೇ ಅದು. ಆಮೇಲೆ ನಿದ್ದೆಯಿಂದ ತಲೆನೋವು ಬರೋದು ಅದೆಲ್ಲ ಸ್ಟಾರ್ಟ್ ಆಗುತ್ತೆ. ಕನ್ನಡಕ್ಕೆ ಹಾಕೋದು ಸ್ಟಾರ್ಟ್ ಮಾಡ್ತಾರಲ್ಲ, ಅದೇ ಕಾರಣ.
ಅದು ಡಾರ್ಕ್ ಕನ್ನಡಕ ಸರ್ಕಲ್ಸ್ ಯಾರ್ಯಾರು ಕಣ್ಣು ಹಾಕ್ತಾರೆ? ಒಳಗೆ ಹೌದು. ಹೋಗಿರೋದು ಕಾಣಿಸ್ಬಾರ್ದು ಅಂತ ನಾವು ಕೆಲವೊಮ್ಮೆ ಯೂಸ್ ಮಾಡ್ತಾ ಹೌದು. ಇರ್ತೀವಿ. ಓಕೆ ಸರಿ, ನಾ ಸಿಂಗಮ್ ಅಲ್ಲಿ ನೀವು ದೀಪಿಕಾ ಪಡುಕೋಣೆ ಅಂಡ್ ಅಜಯ್ ದೇವಗನ್ ಎಂಟ್ರಿ ಸಾಂಗ್ ಒಂದು ಹಾಡಿರ್ತೀರ ಸರ್. ಸೊ ಆ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡೋದಾದ್ರೆ. ಅದು ಇನ್ನ ಇದಕ್ಕಿನ್ನ ಚಾಲೆಂಜಿಂಗ್ ಆಗಿತ್ತು ಅದು ಆ ಸಿನಿಮಾ ಮಾಡ್ಬೇಕಾದ್ರೆ. ಇನ್ನ 5 ದಿನ ಟಾಕ್ಸಿಕ್ಕಿನ ಚಾಲೆಂಜಿಂಗ್. ಹೌದು 5 ದಿನ ರಿಲೀಸ್. ಓಕೆ ಓಕೆ. ಅಲ್ಲೆಲ್ಲ ಡೆಡ್ಲೈನ್ ಕೊಟ್ಬಿಡ್ತಾರೆ. ನಾವು ಎಲ್ಲ ಮಾಡಿದ್ದು ಓಕೆ ಅಂದ್ರು ಫಸ್ಟ್. ಆಮೇಲೆ ನೀವು ಬಂದ್ಬಿಡಿ, ನೀವು ಇಲ್ಲೇ ಒಂದು 5 ದಿನ ಒಂದು ವಾರ ಇತ್ತು. ಓದಿ ಒಂದಿನ ಎಲ್ಲ ಮತ್ತೆ ಅವರು ಕರೆಕ್ಷನ್ ಹೇಳ್ತಾ ಹೋದ್ರು. ಸರಿ ಎಲ್ಲ ಡಿಲೀಟ್ ಮಾಡ್ಬಿಟ್ರು ರವಿ ಸರ್. ಎಲ್ಲ ಡಿಲೀಟ್ ಮಾಡಿ ಅಣ್ಣ 5 ದಿನ ಡೇ ಅಂಡ್ ನೈಟ್ ಹೊಡೆದ್ಬಿಡೋಣ. ಓಕೆ ಮಾಡ್ತಾ ಇರ್ತಾರೆ. ಎಲ್ಲಿ ಬೇಕೋ ಅಲ್ಲ ರ್ಯಾಪ್ ಗೀಪು ಎಲ್ಲ ನಾವೆಲ್ಲ ಬರ್ದು ಮಂತ್ರ ಗೀಳ ಅದೆಲ್ಲ ಬರ್ದು 5 ದಿನ ಮಲಗಿಲ್ಲ. 5 ದಿನ ಡೇ ಆ್ಯಂಡ್ ನೈಟ್ ಅಂದರೆ ಒಂದು ಹಿಂಗೆ ಮಲಗಿದ್ರೆ ಒಂದು 10 ನಿಮಿಷ ಮತ್ತೆ ಎದ್ದೊಳೋದು ಅಷ್ಟೇ. ಕೂತಲ್ಲೇ ಸ್ಟುಡಿಯೋಲ್ಲೇ ಇದ್ವಿ. ಅದೇ ಟೈಮ್ ಹೇಳ್ತಿದ್ದು. ಇನ್ನೂ ಕಷ್ಟ ಅದು. ಬಟ್ ನಿಮ್ಗೆ ಏನ್ ಬೇಕು, ಯಾವ ಟೈಮಲ್ಲಿ ಏನ್ ಬೇಕು ತಿನ್ನಕ್ಕೆ ಎಲ್ಲ ಇರ್ತಿತ್ತು. ಬಟ್ ನಿದ್ದೆ ಇರಲಿಲ್ಲ. ಸ್ವರ್ಗದಲ್ಲಿ ಬಿಟ್ಟಂಗೆ ಎಲ್ಲ ಇತ್ತು, ಬಟ್ ನಿದ್ದೆ ಇರಲಿಲ್ಲ. ಸೂಪರ್. ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಸವಾಲುಗಳನ್ನ ಫೇಸ್ ಮಾಡ್ಕೊಂಡು 5 ದಿನದಲ್ಲಿ ಮಾಡಿದ್ದೆ ಸಿಂಗಮ್ ಅಗೇನ್ ರೀ ರೆಕಾರ್ಡಿಂಗ್. 5 ದಿನ ಡೇ ಅಂಡ್ ನೈಟ್. ತುಂಬಾ ಕಷ್ಟ ಇದೆ ಅದು. ಇದಕ್ಕಿನ ಕಷ್ಟ ಇತ್ತು. ಟಾಕ್ಸಿಕ್ಕಿನ ಕಷ್ಟ ಇತ್ತು. ಈಗ ಡೇಟ್ ಪೋಸ್ಟ್ಪೋನ್ ಆಗಿದ್ದು ನಿಮಗೆ ತುಂಬಾ ಅನುಕೂಲ ಆಗಿದೆ. ಅನುಕೂಲ ಆಯ್ತು. ಅದು ಡೇಟ್ ಪೋಸ್ಟ್ಪೋನ್ ಆಗಿದ್ದು CG ಇಂದ. ಸೊ ತಬಾಹಿ ಸಾಂಗ್ ಬಿಡ್ಬೇಕಾದ್ರೆ ಫಸ್ಟ್ ವರ್ಷನ್ ವಿತ್ ವಿಜುವಲ್ ಬಿಡಬೇಕು ಅಂತಿದ್ರು. ಅಲ್ಲಿ ನೋಡಿ CG ಕರೆಕ್ಟ್ ಆಗಿಲ್ಲ, ಕಲರ್ ಗ್ರೇಡಿಂಗ್ ಕರೆಕ್ಟ್ ಆಗಿರಲಿಲ್ಲ. ಸೊ ಆ ಕೋಪ ಮಾಡಿಕೊಂಡು ಬರೀ ಒಂದು ಪೋಸ್ಟರ್ ಹಾಕಿ ಬಿಟ್ಬಿಟ್ರು ಸಾಂಗು. ಸೊ ಅದರಿಂದ ಅದು ಆ ಟೈಮ್ ಯುಕ್ರೇನ್ ವಾರ್ ಬೇರೆ ನಡೀತಿತ್ತು. ಸೊ ಅದರಿಂದ ಆದಷ್ಟು ನಿಮ್ಗೆ ಗ್ರಾಫಿಕ್ಸ್ ಎಲ್ಲ ಆಗೋದು ಆ ಕಡೆ ಏರಿಯಾಗಳಿಂದಾನೆ ಬರುತ್ತೆ. ಅಂದ್ರೆ ಒಂದು ಏಜೆನ್ಸಿ ತಗೊಳುತ್ತೆ, ಅದು ಬೇರೆ ಎಲ್ಲರಿಗೂ ಕಳಿಸುತ್ತೆ ಅದು. ಸೊ CG ಎಲ್ಲ ನಿಮ್ಗೆ ಲೇಟ್ ಆಗೋದು ಬೇರೆ ದೇಶದಲ್ಲಿ ಆಗೋದ್ರಿಂದಾನೆ. ಇಲ್ಲಿ CG ಆಗಲ್ಲ. ಅಂದ್ರೆ ಉಕ್ರೇನ್ ಯುದ್ಧದ ಎಫೆಕ್ಟ್ ಕೂಡ. ಹೌದು. ಈ ದುರಂಧರ್ ಅದೆಲ್ಲ ಯಾವ್ದು ಇಲ್ಲ. ಅದೆಲ್ಲ ಸುಮ್ಮನೆ ಮಾತು. ದುರಂಧರ್ ಅದಕ್ಕಿಂತ ಕ್ರೇಜ್ ಆಗಿದೆ ಸಿನಿಮಾ ಇದು. ಸರ್, ನೀವು ಅಲ್ಲಿ ಕೋಆರ್ಡಿನೇಷನ್ಗೆ ಮಾಡಿದಿರಾ ಅಂತ ಹೇಳಿದ್ರಿ. ಸೊ ಅದ್ರ ಬಗ್ಗೆ ಮತ್ತೆ ಸಿನಿಮಾದ ಮೇಲೆ ಇರುವಂತಹ ಭರವಸೆ ಬಗ್ಗೆ ನಿಮಗೆ. ಇದು ಕನ್ನಡದ ಒಂದು ಮೈಲಿಗಲ್ಲು ಅಂತಾರ. ಯಶೋರ್ ಇಷ್ಟು ದಿನ ಮಾಡಿದ್ದು ಒಂದು ಲೆಕ್ಕ ಆದ್ರೆ ಇದು ಬೇರೆ ಲೆಕ್ಕ. ಇದು ರಾಮಾಯಣ ಅದು ಬರುತ್ತೆ, ಅದಿನ್ನೂ ಬೇರೆ ಲೆಕ್ಕ. ಆದರೆ ಡೇ ಬೈ ಡೇ ಅವರು ಗ್ರೋತು ಬೆಳಿತಾನೆ ಇದೆ. ಸೊ ಅವರು ನಾಲೆಜ್ ಬೆಳೆಸ್ಕೊತಾನೆ ಇದ್ದಾರೆ ಡೇ ಬೈ ಡೇ. ಒಬ್ಬರು ಹೆಂಗೆ ಬೆಳೆಸ್ಕೊಳ್ಳೋದು ಅಂದರೆ ಅದು ಅದೊಂಥರ ಒಬ್ಬ ದಂತಕಥೆಗಳ ಥರ ಅದೆಲ್ಲ. ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಯಾಕೆ ಅವ್ನು ಚೆನ್ನಾಗಿದ್ದಾನೆ ಅಂದರೆ ಏನೇನ ಚೆನ್ನಾಗಿದ್ದಾನೆ ಅಷ್ಟೇ. ಸೂಪರ್. ಇನ್ನು ಕೋಆರ್ಡಿನೇಷನ್ ಕೆಲಸಗಳನ್ನು ಮಾಡಿದ್ದೀರಾ ಸರ್ ಟಾಕ್ಸಿಕ್ ಅಲ್ಲಿ. ಸೊ ಅದ್ರ ಬಗ್ಗೆ ಹೇಳ್ತಾ ಹೋಗೋದು. ಕೋಆರ್ಡಿನೇಷನ್ ಅಂದರೆ ಹೇಳಿದ್ನಲ್ಲ, ಬೇರೆ ಅವ್ರ ಸಿಂಗರ್ಸ್ನೆಲ್ಲ ಈಗ ಜೊನಿತಾ ಗಾಂಧಿನ ಹಾಡಿಸ್ದೆ. ಮತ್ತೆ ಸಿದ್ಧಾರ್ಥ ಬಸ್ರೂರ್ ಅಂತ ಒಬ್ಬ ಸಿಂಗರ್, ಮನಮೋಹಿನಿ ಮಧುತಾನನೆ ಆ ಸಾಂಗು. ಮತ್ತೆ ವಿಶಾಲ್ ಮಿಶ್ರಾಗೆ ಇದು ತಬಾಹಿ 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 ಆ ಸಾಂಗು. ಮತ್ತೆ ಅವಳಿಗೆ ಡಯಾನಾಗೆ ಇದು ಆನ್ಲೈನ್ ಇಂದಾನೆ ಇಲ್ಲ, ಝೂಮ್ ಕಾಲಲ್ಲೇ ಎಕ್ಸ್ಪ್ಲೇನ್ ಮಾಡಿ ಈ ತರ ಆಲಾಪ್ ಅಂದ್ಬಿಟ್ಟು ಆ ತರ ಅದಾಯ್ತು. ಅಷ್ಟಾಯ್ತು. ಸೂಪರ್. ನೀವ್ ಯಾಕೆ ಸರ್ ಇದನ್ನ ಚೂಸ್ ಮಾಡ್ಕೊಂಡ್ರಿ? ಅಂದ್ರೆ ರವಿ ಸರ್ ಚೂಸ್ ಅವ್ರು ಚೂಸ್ ಮಾಡೋದು ನಮ್ದೇನಿಲ್ಲ. ನಾವು ಹಾಡೋದೆಲ್ಲ ಆಡಿರ್ತೀವಿ. ಸೊ ಫೈನಲ್ ಕಾಲ್ ಯಾರು ತಗೋತಾರೆ? ಒಂದು ಡೈರೆಕ್ಟರ್, ಹೀರೋ, ಮ್ಯೂಸಿಕ್ ಡೈರೆಕ್ಟರ್, ಇವ್ರ ಮೂರಲ್ಲಿ. ಈ ರಾಮಾಯಣದಲ್ಲಿ ಏನಾದ್ರೂ ಪಾತ್ರ ಇದೆಯಾ ಸರ್? ಇಲ್ಲ, ರಾಮಾಯಣದಲ್ಲಿ ಏನಿಲ್ಲ. ಅಲ್ಲಿ ಆಂಜುಮಾ ಅವರು ಬೇರೆ. ಅದು ರೆಹಮಾನ್ ಸರ್ ಮತ್ತೆ ಅಂಜುಮಾರು ಇಬ್ರು ಸೇರ್ಕೊಂಡು ಮಾಡ್ತಾರಂತ ಸಿನಿಮಾ. ಅದ್ರಲ್ಲಿ ನಮ್ದೇನು ಪಾತ್ರ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಯಾಕೆ ಸರ್ ನೀವು ಆಕ್ಟಿವ್ ಇರಲ್ಲ? ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಅದು ನಮ್ದು ಸಾಂಗ್ ಇದ್ರೆ ಮಾತ್ರ ಆಗ್ತೀನಿ ನಾನು. ಈ ಸಾಂಗ್ ಹಾಕಿ ಆಡಿದೀನಿ ನೋಡಿ ಅಷ್ಟೇ ಇರುತ್ತೆ. ಬೇರೆ ಏನ್ ಮಾಡ್ತಿದ್ದಾರೆ ಸಂತೋಷ್ ವೆಂಕಿ ಅವರು, ಎಲ್ಲಿದ್ದಾರೆ ಏನೋ ಗೊತ್ತಾಗೋದಿಲ್ಲ. ಅಂಡ್ ಏನಾದ್ರು ತಿಳ್ಕೊಳ್ಳೋಣ, ಸ್ವಲ್ಪ ಸ್ಟೋರೀಸ್ ಅಲ್ಲಿ ಏನಾದ್ರು ಹಾಕಿರ್ತಾರೆ ಅಂದ್ರೆ ನೋ ಇಲ್ಲ, ಬರೀ ಪೋಸ್ಟ್ಗಳು ಹಾಕಿರ್ತೀನಿ ಅಷ್ಟೇ. ಆ ಪೋಸ್ಟರ್ ನಾವು ಆಳ ಎಲ್ಲ ಕೆದಕಿ ನೋಡಿದ್ರೆ ಒಂದ್ ಸ್ವಲ್ಪ ಮಾಹಿತಿ ಅಲ್ಲ, ಹೆಸರು ಇರುತ್ತೆ, ನಿಮ್ಮ ಹೆಸರು ಇರುತ್ತೆ ಅಷ್ಟೇ. ಯಾಕೆ ಸರ್? ಅಂದ್ರೆ ಸೋಷಿಯಲ್ ಮೀಡಿಯಾ ಬೇಡ ಅಂತನಾ ಅಥವಾ ಇಷ್ಟ ಇಲ್ಲ ಅಂತನಾ ಅಥವಾ ಟೈಮ್ ಇಲ್ಲ ಅಂತನಾ?
ನಾನು ಹೇಳ್ಬೇಕಾಗಿರೋದನ್ನ ಒಂದು ಪೋಸ್ಟಲ್ಲಿ ಹೇಳ್ತೀನಿ. ಸೂಪರ್. ಅದನ್ನೇ ಇಟ್ಕೊಂಡು ಟೈಮ್ ವೇಸ್ಟ್ ಆಗ್ಬಿಡುತ್ತೆ. ಓಕೆ, ವೇಸ್ಟ್ ಆಫ್ ಟೈಮ್. ಸೂಪರ್. ಆ ಗ್ಯಾಪಲ್ಲಿ ಏನಾದ್ರು ಬರಿಬೋದು, ಆ ಥರ. ಸೂಪರ್ ಸರ್. ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇರುವಂತದ್ದು ಟಾಕ್ಸಿಕ್ಗೆ. ಸೊ ವಿಶ್ವದಾದ್ಯಂತ ಎಲ್ಲರೂ ಕೂಡ ತಿರುಗಿ ನೋಡುವಂತಹ ಸಿನಿಮಾ. ನೀವೇ ಹೇಳಿದ್ರಿ ಇಷ್ಟು ದಿನದ್ದು ಒಂದು ಲೆಕ್ಕ ಆದ್ರೆ ಇದು ಟಾಕ್ಸಿಕ್ಗೆ ಬೇರೆ ಲೆಕ್ಕ ಅಂತ ಹೇಳ್ಬಿಟ್ಟು. ಏನ್ ಹೇಳಕ್ ಬಯಸ್ತೀರಾ ಸರ್ ಅಭಿಮಾನಿಗಳಿಗೆ? ಮತ್ತೆ ಒಂದಷ್ಟು ಪಾಸಿಟಿವ್ ನೆಗೆಟಿವ್ ಎಲ್ಲ ಕೂಡ ಬರ್ತಾ ಇದೆ, ಒಂದಷ್ಟು ಸವಾಲುಗಳನ್ನು ಕೂಡ ಫೇಸ್ ಮಾಡಿದ್ದುಂಟು ಸಿನಿಮಾ ಟೀಮ್. ಇದು ಚಿಕ್ಕ ಮಕ್ಳಿಗೆಲ್ಲ ಸಿನಿಮಾ, ದೊಡ್ಡವ್ರದ್ದು. ಚಿಕ್ಕ ಮಕ್ಕಳೆಲ್ಲ ಬಂದ್ಬಿಟ್ಟಿದೆ, ಮನೇಲಿ ಚಿಕ್ಕ ಮಕ್ಳೆಲ್ಲ. ಸೊ ದೊಡ್ಡವ್ರು ಮಾತ್ರ ಹೋಗಿ ನೋಡಿ. ದೊಡ್ಡವ್ರ ಸಿನಿಮಾ, ದೊಡ್ಡ ಸಿನಿಮಾ, ದೊಡ್ಡ ಸಿನಿಮಾ. ಸೂಪರ್, ಫ್ಯಾಂಟಾಸ್ಟಿಕ್. ಓಕೆ, ಏನ್ ಮೆಸೇಜ್ ಅನ್ನು ಕೊಡಕ್ ಹೊರಟಿರಬಹುದು ಅದರಲ್ಲಿ? ಇದೆ ನಾನು ಅದೆಲ್ಲ ಹೇಳಂಗಿಲ್ಲ, ಹೇಳೋದಕ್ಕೂ ಕೇಳೋದಕ್ಕೂ ಸಮಯವಲ್ಲ. ಓಕೆ, ಕಾಯಿರಿ ಅಂತ ಹೇಳ್ತಿದ್ದೀರಾ. ನೀನ್ ಬಂತಲ್ಲ, ಒಂದು ವಾರ ಇದೆ, ಆಮೇಲೆ ಬೇಕಾದ್ರೆ ಮಾತಾಡೋಣ. ನಾನೇ ಫೋನ್ ಮಾಡಿ ಹೇಳ್ತೀನಿ ನಿಮ್ಗೆ ಸ್ಟೋರಿ. ನಂಗೆ ಏನ್ ಗೊತ್ತಾ ಸರ್, ಒಂದು ಇನ್ಫಾರ್ಮೇಶನ್ ಬಂತು. ಈ ಜೆನ್ಜಿ ಕಿಡ್ಸ್ ಗಳಿಗೆ ಒಂದು ಮೆಸೇಜ್ ಸಿಗತ್ತೆ. ಅಂದ್ರೆ ಅವ್ರು ಕೇಳುವಂತಹ ಪ್ರಶ್ನೆಗಳಿಗೆ ಹಿರಿಯರು ನಮ್ಮನ್ನ ಯಾಕೆ ಈ ರೀತಿ ಟ್ರೀಟ್ ಮಾಡ್ತಾರೆ ಅನ್ನುವಂಥದ್ದಕ್ಕೆ ಅಂತದನ್ನೆಲ್ಲ ಒಂದಷ್ಟು ಸನ್ನಿವೇಶಗಳು ತೋರಿಸಿದ್ದಾರೆ ಅಂತ ಕೇಳ್ಪಟ್ಟೆ. ಸೊ ಅಲ್ಲಿ ಯಾಕೆ ಆ ಸೀನ್ಗಳು ಬರುತ್ತೆ ಅಂತ ಕ್ಯೂರಿಯಾಸಿಟಿ. ಎಲ್ಲಿ ಬರುತ್ತೆ? ಸಿನಿಮಾಲ್ ಬರುತ್ತೆ, ಸಿನಿಮಾ ನೋಡಿದಾಗ ಬರುತ್ತೆ. ಓಕೆ, ಸೂಪರ್. ಅಂದ್ರೆ ಒಟ್ಟಿನಲ್ಲಿ ಏನು ಹೇಳಲ್ಲ. ಕೆಲವೊಂದಷ್ಟು ಕಮೆಂಟ್ಸ್ ಗಳು ಬಂದಂತಹ ಸಂದರ್ಭದಲ್ಲಿ ಯಶ್ ಈ ರೀತಿಯಾಗಿ ನಾವು ನೋಡ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ, ಬಟ್ ಯಶ್ ಅವರು ಅದಕ್ಕೆ ಖಡಕ್ ಆಗಿ ಉತ್ತರನೇ ಕೊಟ್ಟಿದ್ದಾರೆ. ಮೊನ್ನೆ ಈವೆಂಟ್ ಅಲ್ಲಿ ಕನ್ನಡಿಗರು ತಲೆ ತಗ್ಸುವಂತಹ ಕೆಲಸವನ್ನ ಮಾಡಲ್ಲ ಅಂತ ಹೇಳ್ಬಿಟ್ಟು. ಬಟ್ ಆದ್ರೂ ಕೂಡ ಕೆಲವೊಂದು ಸನ್ನಿವೇಶಗಳು, ದೃಶ್ಯಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಯಾಕೆ ಈ ಸೀನ್ ಅವಶ್ಯಕತೆ ಇತ್ತ ಅನ್ಸುವಂತದ್ದು ಕೂಡ. ಯಾವ ಸೀನ್ ಬಗ್ಗೆ ಮಾತಾಡ್ತಿದ್ದೀರಾ? ಅಂದ್ರೆ ಸಿಕ್ಕಾಪಟ್ಟೆ ಒಂದಷ್ಟು ಏನು ಕಮೆಂಟ್ಸ್ ಬರ್ತಾ ಇದೆ, ನೆಗೆಟಿವ್ ಕಮೆಂಟ್ಸ್, ಆ ಸೀನ್ಸ್ ಬಗ್ಗೆ. ಅದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತಲ್ಲ ನಿಮ್ಗೆ ಯಾಕೆ ಅಂತ. ಅಲ್ಲ ಸರ್, ನನಗ್ ಬೇಡ, ಅಭಿಮಾನಿಗಳು ಅನ್ನೋದಕ್ಕಿಂತ ಈ ಹೆಚ್ಚಾಗಿ ನೆಗೆಟಿವ್ ಕಮೆಂಟ್ಸ್ ಮಾಡ್ತಾ ಇದಾರೆ. ಈಗ ಸಿನಿಮಾ ತರ ಮಾಡ್ಬೇಕಾ, ಇಲ್ಲ ನಿಮ್ಗೆ ಇಷ್ಟ ಆಗೋ ತರದ ಸಿನಿಮಾ ಮಾಡ್ಬೇಕಾ, ಆ ತರ ಒಂದು ಇದಿದೆ ಐಡಿಯಾಲಜಿ. ಇವಾಗ ನಮ್ಮ ತರ ಇರಕ್ ಬಿಡ್ತೀರಾ, ಇಲ್ಲ ನಿಮ್ ತರ ಆಗೋ ತರ ಬಿಡ್ತೀರಾ ಅನ್ನೋ ತರ ಇರುತ್ತೆ. ಸೊ ಈ ಸಬ್ಜೆಕ್ಟೇ ತುಂಬಾ ಚಾಲೆಂಜಿಂಗ್ ಆಗಿದೆ, ಯಾಕಂದ್ರೆ ಅದೇ ಹೇಳ್ಬಾರ್ದು. ಮತ್ತೆ ತಬಾಯಿ ಸಾಂಗ್ಗಂತೂ ಸಿಕ್ಕಾಪಟ್ಟೆ ಏನೆಲ್ಲ ಕಮೆಂಟ್ಸ್ ಬಂದಂತ ನಿಮ್ಗೆ ಗೊತ್ತಿರ್ಬೋದು. ಬಟ್ ಅದೆಲ್ಲದಕ್ಕೂ ಕೂಡ ಯಶ್ ಅವರು ಒಂದೇ ಮಾತಲ್ಲಿ ನಾನು ಹೇಳ್ದಾಗ ಇವೆಂಟ್ ಅಲ್ಲಿ ಉತ್ತರ ಕೊಟ್ಟರು. ಅಂಡ್ ಇನ್ನೊಂದು ಮಾತು ಹೇಳಿದ್ದಾರೆ ಸರ್, ಆಪ್ಕಿ ಅದಾಲತ್ ರೀಸೆಂಟ್ ಆಗಿ ಶೋನಲ್ಲಿ. ಏನಪ್ಪಾ ಅಂದ್ರೆ ಕಿಯಾರಾ ಅವ್ರನ್ನ ನಾನು ಒಂಥರ ಬಾಡಿ ಗಾರ್ಡ್ ಆಗಿ ಇದ್ದೆ ಕಿಯಾರಾ ಅವರಿಗೆ, ಬಿಕಾಸ್ ಶಿ ಇಸ್ ಪ್ರೆಗ್ನೆಂಟ್ ಅಂತ ಹೇಳ್ಬಿಟ್ಟು. ಸೊ ನಿಜವಾಗ್ಲೂ ಆ ಹೀರೋ ಸ್ಥಾನದಲ್ಲಿರೋರು, ಅಷ್ಟು ದೊಡ್ಡ ಸ್ಥಾನದಲ್ಲಿರೋರು, ನಾನು ಅವ್ರಿಗೆ ಬಾಡಿ ಗಾರ್ಡ್ ತರ ಇದ್ದೆ ಅಂತ ಹೇಳೋ ಮಾತೇ ದೊಡ್ಡದು ಅಂತ. ಪ್ರೊಟೆಕ್ಷನ್ ಅಂದ್ರೆ ಹೀರೋಯಿನ್ ಅಂದ್ರೆ ಎಲ್ರು ಬರೀ ಬ್ಯಾಡ್ ಆಗಿ ಮಾತಾಡ, ಯಾರು ಗುಡ್ ಥಾಟ್ಸ್ ಇರಲ್ಲ. ಸೊ ಯಾರು ರೇರ್ ಈ ತರ ನಮ್ಮ ಕನ್ನಡದಲ್ಲಿ ಇದಾರೆ ಅನ್ನೋದು ನಮ್ಗೆ ಹೆಮ್ಮೆ. ನಿಜ. ಓಕೆ, ಫೈನಲಿ ಏನು ಕತೆ ಅಂತೂ ಬಿಟ್ಕೊಟ್ಟಿಲ್ಲ, ಏನೋ ಹಿಂಟ್ ಅಂತೂ ಕೊಡ್ಲೇ ಇಲ್ಲ ಸಂತೋಷ್ ವೆಂಕಿ ಅವರು. 25ಕ್ಕೆ US ಅಲ್ಲಿ ರಿಲೀಸ್ ಆಗ್ತಾ ಇದೆ, ಬೇಕಾದ್ರೆ ಅಲ್ಲೋಗಿ US ಹೋಗಿ ನೋಡ್ಬೇಕು. ಅಷ್ಟೊಂದು ಕ್ಯೂರಿಯಾಸಿಟಿ ಇದ್ರೆ, ಅಂದ್ರೆ ಇದು ಇಂಡೈರೆಕ್ಟ್ಲಿ ನನ್ನ ಹತ್ರ ಏನೋ ಕೇಳ್ಬೇಡಿ, ಬೇಕಂದ್ರೆ US ಹೋಗಿ ನೋಡಿ 25ಕ್ಕೆ ಒಂದಿನ ಮುಂಚೆ. ಇದಾಗಿದೆ, ಏನೋ ಆಚೆ ಹೋಗಬಾರ್ದು. ಅದೇ ತರ ಸೀಕ್ರೆಟ್ ಅನ್ನು ಮೇಂಟೈನ್ ಮಾಡಿ ನಮ್ಮ ಸಿನಿಮಾ ಗೆಲ್ಬೇಕು ಅಷ್ಟೇ ಸರ್. ಕನ್ನಡ ಸಿನಿಮಾ ಗೆಲ್ಲತ್ತೆ ಅನ್ನೋ ಭರವಸೆ ನಂಗೂ ಇದೆ, ನಿಮ್ಗಂತೂ ಇದೆ ಅನ್ನೋದು ಇದೆ. ಅಂಡ್ ಆಲ್ ದ ವೆರಿ ಬೆಸ್ಟ್. ಇನ್ನ ಇದೇ ತರ ರಿಥಮ್ ಆಗಿ ಇರುವಂತಹ ಒಳ್ಳೆ ಧಮಾಕ ಸಾಂಗ್ಸ್ ನ ನಮ್ಗೆ ಕೊಡ್ತಾ ಇರಿ, ಸಕ್ಕದಾಗಿ ನಮ್ಮನ್ನ ಎಂಟರ್ಟೈನ್ ಮಾಡಿ. ಆಲ್ ದ ವೆರಿ ಬೆಸ್ಟ್ ನಿಮ್ಮ ಮುಂದಿನ ಎಲ್ಲಾ ಪ್ರಾಜೆಕ್ಟ್ಸ್ ಗಳಿಗೂ ಕೂಡ. ಅಂಡ್ ಹೆಲ್ತ್ ಹುಷಾರು, ಚೆನ್ನಾಗಿ ನಿದ್ದೆ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಟಾಕ್ಸಿಕ್ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹೊರತೆಗೆಯುವಂತಹ ಪ್ರಯತ್ನ ನಾನಂತೂ ಮಾಡಿದೆ. ಒಂದಷ್ಟು ಯೂಸ್ಫುಲ್ ಇನ್ಫಾರ್ಮೇಶನ್ ನಿಮಗೂ ಕೂಡ ಸಿಕ್ಕಿದೆ ಅಂತ ಭಾವಿಸ್ತಾ ಇದಿಷ್ಟು ಸಂತೋಷ್ ವೆಂಕಿ ಅವರ ಮಾತಾಗಿತ್ತು. ನೋಡ್ತಾ ಇರಿ ಒಳ್ಳೊಳ್ಳೆ ಕಂಟೆಂಟ್ಗಳಿಗಾಗಿ ಸುವರ್ಣ ನ್ಯೂಸ್ ಡಿಜಿಟಲ್. ಇಷ್ಟೊತ್ತು ಸುದ್ದಿ ಕೊಟ್ಟ ನಾನು ರೋಜಾ ಮನು ಪಾಟೀಲ್. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.